ನಾನೇ 120 kg ಇದ್ದೀನಿ, ನನ್ನಂತವ್ರು 4 ಜನ ಕೂತ್ಕೊಂಡ್ರೆ ಏನಾಗಲ್ಲ. ಎಲ್ಲಾ ವಿಡಿಯೋಗಳೆಲ್ಲ ಹತ್ತಿ ತೋರಿಸಿ ಕ್ವಾಲಿಟಿ ಹಂಗಿರುತ್ತೆ ಅಂತ ಹೇಳ್ತಾ ಇದೀರಾ. ನಮ್ಮ ವಿಡಿಯೋದಲ್ಲೇ ಸ್ವಲ್ಪ ತೋರಿಸ್ಬಿಡಿ, ಅದನ್ನೇ ಅವಾಯ್ಡ್ ಮಾಡ್ತಾ ಇದೀರಾ. ಇಲ್ಲ ತೋರ್ಸೋಣ ಸರ್, ಅವಾಯ್ಡ್ ಮಾಡೋದೇನಕ್ಕೆ ಸರ್? ಕ್ವಾಲಿಟಿ ಇದೆ ಅಂದ್ಮೇಲೆ ಕ್ವಾಲಿಟಿ ಇದೆ, ಅದರಲ್ಲಿ ಅವಾಯ್ಡ್ ಮಾಡೋದೇನಕ್ಕೆ? ಬನ್ನಿ ಅವ್ರೆ, ಬನ್ನಿ ಎಷ್ಟು ಜನ ಇದಾರೆ? ಎಲ್ಲರೂ ಬನ್ನಿ, ಹತ್ತು ಬಿಡೋಣ. ಹತ್ತಿವ್ರಿ, ಹತ್ರಿ, ಎಲ್ಲಾರು ಹತ್ರಿ ನೋಡೋಣ. ಹತ್ರಿ, ಪರವಾಗಿಲ್ಲ, ಹತ್ರಿ. ಸೋಫಾಗಿ ಒಂದೊಂದು ಸೀಟ್ ಮೇಲೆ 2-3 ಜನ. ಹ್ಯಾಂಡಲ್ ಮೇ ಬೀಜ ಇಲ್ಲಿ ಬರ್ರಿ, ಇಲ್ಲಿ ಬರ್ರಿ, ಸೀಟ್ ಮೇಲೆ ಬರ್ರಿ. ಜಂಪ್ ಹತ್ರಿ, ಜಂಪ್ ಬೇಕು ನನಗೆ. ಹತ್ರಿ, ಉಸ್ಮೆ ಜಾವ್ ಏಕಾದ್ ಉಸ್ಮೆ ಜಾವ್. ಕುಣಿಯೋಣ, ಕುಣಿ, ಜೋರ ಕುಣಿ. ಹೇಳಿದ್ರಿ ಇಲ್ಲ ಅವ್ರಿಗೆ ಕುಣಿಬೇಡ್ರಿ ಅಂತ. ಇಲ್ಲ ಕುಣಿರಿ ಅವ್ರೆ, ಜೋರ ಮುರಿದೋಗ್ಬಿಡುತ್ತಂತ ಮೇಲೆ ಟಚ್ ಮಾಡ್ಬೇಕು, ನೋಡ್ತೀನಿ. ಕುಣಿರ ಜೋರ, ಇನ್ನೂ ಅಲ್ಲೇನ್ರಿ ಊಟ ಮಾಡಿ ಬಂದಿದ್ರಿ ಅಲ್ರಿ ಇವಾಗ. ಏನೇನು ಆಗಲ್ಲ, ಜೋರಾಗಿ ಇನ್ನೂ ಜೋರು. ಪಪ್ಪೀಸ್ ಡಮ್ಮಿನಾ ಸರ್? ಏನಿಲ್ಲ, ಹತ್ತಿ ಸರ್, ನೀವತ್ತಿ ನೋಡೋಣ. ಹತ್ತಿ ಸರ್, ಹತ್ತಿ, ಕುಣಿರಿ ಸರ್, ನೋಡೋಣ. ಕುಣಿರಿ, ಜೋರ ಕುಣಿರಿ. ಏನಕ್ಕೆ ಸರ್? ಒಂದೇ ಒಂದು ಸಣ್ಣ ಸೌಂಡು ಬರ್ತಾ ಇಲ್ಲ ಸರ್, ಇನ್ನು ಮುರಿದೋಗೋದಿಲ್ಲ. ಅಂಗಡಿಗೆ ಹೋಲ್ಸೇಲ್ ಅಲ್ಲಿ ಅಂಗಡಿಗೆ ಸಪ್ಲೈ ಕೊಡ್ತೀವಿ. ಅದೇ ಪ್ರೈಸ್ ಅಲ್ಲಿ ಯಾಕೆ ಕಸ್ಟಮರ್ ಕೊಡಬಾರ್ದು ಅಂದ್ಬಿಟ್ಟು 365 ಡೇಸ್ ನಾವು ಕಸ್ಟಮರ್ಗೆ ಹೋಲ್ಸೇಲ್ ರೇಟ್ ಅಲ್ಲಿ ಕೊಡ್ತೀವಿ. ಕ್ವಾಲಿಟಿ ಫರ್ನಿಚರ್ ಅಂದ್ರೆ ಆಪಲ್ವುಡ್ ಫರ್ನಿಚರ್ ಅಂದ್ರೆ ಕ್ವಾಲಿಟಿ ಫರ್ನಿಚರ್, ಈ ತರ ಹೆಸರು ಮಾಡ್ಬಿಟ್ಟಿದೀವಿ. ಏನ್ ವುಡ್ ಬೇಕು ಹೇಳಿ? ನಿಮ್ ವುಡ್ ಬೇಕಾ ಹಾಕೊಡ್ತೀವಿ, ಪೈನ್ ವುಡ್ ಬೇಕಾ ಹಾಕೊಡ್ತೀವಿ, ಒಂದೇ ಬೇಕಾ ಹಾಕೊಡ್ತೀವಿ. ನೀವು ಯಾವ ತರ ಕೇಳಿದ್ರೆ ಆ ತರ ಹಾಕೊಡ್ತೀವಿ ಸರ್. ಆಮೇಲೆ 600 ಕಲರ್ ಪ್ಲಸ್ ಆಪ್ಷನ್ ಇಟ್ಟಿದೀವಿ. ಒಂದು ಸೋಫಾಗೆ 600 ಕಲರ್ ಪ್ಲಸ್ ಆಪ್ಷನ್ ಅಂದ್ರೆ ಅವ್ರ ಇಂಟೀರಿಯರ್ ತಕ್ಕಾಗಿ, ಅವ್ರ ಮನೆಗೆ ತಕ್ಕಾಗಿ ನಾವು ಮಾಡ್ಕೊಡ್ತೀವಿ. ಸೊ ಇವೆಲ್ಲ ಬೆಸ್ಟ್ ಪ್ರೈಸ್ ಅಷ್ಟೇ. ಸ್ಟಾರ್ಟಿಂಗ್ ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ನಿಮ್ಮಲ್ಲಿ? ಫುಲ್ ಸೆಟ್ ಕಾರ್ನರ್ ಸೋಫಾ 45,000 ಕೊಡ್ತೀವಿ. ಫುಲ್ ಸೆಟ್ ಹೌದು, ಫುಲ್ ಸೆಟ್ 45,000 ಸ್ಟಾರ್ಟಿಂಗ್ ಇದೆ. ಇದು 311, 3-2 ಡಿವೈಡರ್, 3-2-1 ಲಾಂಜರು, 3 ಲಾಂಜರು, ಸೋಫಾ ಕಮ್ ಬೆಡ್, ಈ ತರ ಇದೊಂದು ಸೆಕ್ಷನ್. ಅಂದ್ರೆ ಕಾರ್ನರ್ ಬೇಕಾ ಅಲ್ಲಿ ಹೋಗ್ಬೋದು. ಹೌದು. 3+1+1 ಬೇಕಾ ಇಲ್ಲಿ ಬರ್ಬೇಕು. ಹೌದು, ನಾವು EMI ಸ್ಪೆಸಿಲಿಟಿ ಇದೆ, EMI ಮಾಡ್ಕೊಡ್ತೀವಿ. ಇಡೀ ಬೆಂಗಳೂರಿಗೆಲ್ಲ ಫ್ರೀ ಟ್ರಾನ್ಸ್ಪೋರ್ಟೇಶನ್ ಮುಖಾಂತರ ಡೆಲಿವರೀಸು ಮಾಡ್ಕೊಡ್ತೀವಿ. ಇದು ಕ್ವಾಲಿಟಿ ಐಟಮ್ ಅನ್ನು ಎಲ್ಲಾ ಕ್ವಾಲಿಟಿ, ಕಾಂಪ್ರಮೈಸ್ ಇಲ್ಲ, ಯಾವ್ದು ಲೋಕಲ್ ಇಲ್ಲ. ಫ್ಯಾಮಿಲಿ ಕಾರ್ಡ್ ಬೇಕಾ, 4x6 ಬೇಕಾ, ಕ್ವೀನ್ ಸೈಜ್ ಬೇಕಾ, ಕಿಂಗ್ ಸೈಜ್ ಬೇಕಾ, ಸ್ಟೋರೇಜ್ ಬೇಕಾ, ಹೈಡ್ರಾಲಿಕ್ ಬೇಕಾ? ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ನೋಡಿದ್ರೆ ಹೈಲೈಟ್ಸ್ ಅಲ್ಲಿ ಲಕ್ಸುರಿ ಸೋಫಾಗಳು, ಡೈನಿಂಗ್ ಟೇಬಲ್ಗಳು, ಮಂಚಗಳು ಎಲ್ಲಾದು ಸಿಗುವಂತಹ ಒಂದು ಸೋಫಾ ಶೋರೂಮಿಗೆ ಬಂದಿದ್ದೀವಿ. ಹೌದು ಸ್ನೇಹಿತರೆ, ಫರ್ನಿಚರ್ ಶೋರೂಮಿಗೆ ಬಂದಿರತಕ್ಕಂಥದ್ದು. ಸುಮಾರು ವಿಡಿಯೋಗಳು ಮಾಡಿದ್ದೀವಿ, ಇವ್ರನ್ನಂತೂ ನೋಡಿರ್ತೀರಾ. ಸೋಫಾ ಮೇಲೆ ಹತ್ಸಿ ಕುಣಿಸೋದೇ ಈ ಶೋರೂಮ್ನ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾವುದಪ್ಪ ವಿಡಿಯೋ ಅಂದರೆ ಅದೇ ಕುಣಿಸ್ತಾರಲ್ಲ, ಆ ವಿಡಿಯೋ ನೋಡ್ಕೊಂಬಂದಿದ್ವಿ ಸರ್ ಅಂತ ತುಂಬ ಜನ ಕೇಳ್ತಾ ಇರ್ತೀರಾ ಇಲ್ಲಿಗೆ ಬಂದಾಗಲೂ ಕೂಡ. ಸೊ ನೋಡ್ತಾ ಇರ್ಬೋದು ಬ್ಯಾಕ್ಗ್ರೌಂಡಲ್ಲಿ ತುಂಬ ಡೀಸೆಂಟಾಗಿ ಲಕ್ಸುರಿ ಲುಕ್ ಕೊಡುವಂತಹ ಇವ್ರದೇ ಓನ್ ಸ್ಟೈಲ್ ಕಸ್ಟಮೈಸ್ ಡಿಸೈನ್ ಮಾಡುವಂತಹ ಸೋಫಾ ಸೆಟ್ಗಳು ನಮ್ಮ ಆಪಲ್ವುಡ್ ಫರ್ನಿಚರಲ್ಲಿ ಸಿಗುತ್ತೆ. ಹೌದು, ಇವ್ರದ್ದು ಬಂದ್ಬಿಟ್ಟು ಸರ್ಜಾಪುರ್ ಮೇನ್ ರೋಡಲ್ಲಿ ಒಂದು ಬ್ರಾಂಚ್ ಇದೆ, ಬಾಣಸ್ವಾಡಿಲೂ ಕೂಡ ಇದೆ. ನಾವೀಗ ಬಂದಿರತಕ್ಕಂಥದ್ದು ಬಾಣಸ್ವಾಡಿ ಬ್ರಾಂಚ್ಗೆ. ಈ ವಿಡಿಯೋದಲ್ಲಿ ಏನು ಸ್ಪೆಷಲ್ಲು, ಯಾರೆಲ್ಲ ಸೋಫಾ ತಗೋಬೇಕಂತ ಇದ್ರೋ ಅಂಥವ್ರಿಗೆ ಏನಾದರೂ ಆಫರ್ ಕೊಡ್ತಾರಾ ಏನು, ಪ್ರತಿಯೊಂದು ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ ಸರ್? ತುಂಬಾ ಚೆನ್ನಾಗಿದೆ ಸರ್. ಚೆನ್ನಾಗಿದ್ದೀರಾ? ಈ ಸರ್ ಏನಾದರೂ ಆಫರ್ ಇದೆಯಾ ಸೋಫಾ ತಗೊಳ್ತಕ್ಕಂಥವ್ರಿಗೆ? ಸರ್ ಖಂಡಿತ ಇಲ್ಲ. ಯಾಕಂತೇಳಿ ಆಕ್ಚುಲಿ ಇವಾಗ ಯುಗಾದಿ ಬರ್ತಾ ಇದೆ, ನೀವು ಹೇಳ್ಬೋದು. ಖಂಡಿತ ಇಲ್ಲ. ರಂಜಾನ್ ಇದೆ, ಯುಗಾದಿ ಇದೆ, ಹೋಲಿ ಇದೆ, ಬಟ್ ಯಾವುದಕ್ಕೂ ಆಫರ್ ಇಲ್ಲ. ಏನಕ್ಕಂತ ಹೇಳ್ತೀನಿ, ನಮ್ದು 365 ಡೇಸು ಆಫರ್. ಏನು? ಫ್ಯಾಕ್ಟ್ರಿ ಪ್ರೈಸು. ನಮ್ದೇ ಫ್ಯಾಕ್ಟ್ರಿಗಳಿರೋದ್ರಿಂದ ಫ್ಯಾಕ್ಟ್ರಿ ಔಟ್ಲೆಟ್ ಅಲ್ಲೇ ಕೊಡ್ತೀವಿ. ಮತ್ತೆ ಸೆಂಟ್ರಲ್ ಆಫರ್ ಅಂತ ಕೊಡೋದು ಬೇಡ, ಒಂದೇ ಡೈರೆಕ್ಟ್ ಫ್ಯಾಕ್ಟ್ರಿ ಪ್ರೈಸು. ನಾವು ಅಂಗಡಿಗೆ ಸಪ್ಲೈ ಕೊಡೋದು, ನಾವು ಅಂಗಡಿಗೆ ಸಪ್ಲೈ ಇದೆ ಸರ್ ನಮ್ಮದು. ಅಂಗಡಿಗೆ ಹೋಲ್ಸೇಲಲ್ಲಿ ಅಂಗಡಿಗೆ ಸಪ್ಲೈ ಕೊಡ್ತೀವಿ. ಅದೇ ಪ್ರೈಸಲ್ಲಿ ಯಾಕೆ ಕಸ್ಟಮರ್ ಕೊಡಬಾರ್ದು ಅಂದ್ಬಿಟ್ಟು 365 ಡೇಸು ನಾವು ಕಸ್ಟಮರ್ಗೆ ಹೋಲ್ಸೇಲ್ ರೇಟಲ್ಲಿ ಕೊಡ್ತೀವಿ. ಅದೇ ಸ್ಪೆಷಲ್. ಹೌದು, ಅದೇ ಸ್ಪೆಷಲ್. ಅದ್ರ ಜೊತೆಗೆ ನಾವು EMI ಸ್ಪೆಸಿಲಿಟಿ ಇದೆ, EMI ಮಾಡ್ಕೊಡ್ತೀವಿ. ಇಡೀ ಬೆಂಗಳೂರಿಗೆಲ್ಲ ಫ್ರೀ ಟ್ರಾನ್ಸ್ಪೋರ್ಟೇಷನ್ ಮುಖಾಂತರ ಡೆಲಿವರೀಸು ಮಾಡ್ಕೊಡ್ತೀವಿ. ಇದೇ ನಮ್ಮ ಅಂಗಡಿ ಸ್ಪೆಷಲ್. ಸೊ ಮತ್ತೆ ಯಾವಾಗ ನೋಡಿದ್ರು ಯಾವುದೇ ತಮ್ಮನೇಲಿ ನೋಡಿ, ಬೇರೆ ಯೂಟ್ಯೂಬರ್ ನೋಡಿ, ಸುಮಾರು ವಿಡಿಯೋಗಳು ನೋಡಿ, ನಮ್ಮ ಕನ್ನಡಿಗರ ಅಂಗಡಿ, ನಾವು ಸರ್ ಕನ್ನಡಿಗರು ಅಂತ ಹೇಳ್ತಾನೆ ಇರ್ತೀರಾ. ಏನು ಉದ್ದೇಶ ಕನ್ನಡಿಗರ ಅಂಗಡಿ ಅಂದರೆ? ಬೇರೆ ರಾಜ್ಯದವರು ಕೂಡ ತುಂಬ ಜನ ಇದ್ದಾರೆ ಈ ಫೀಲ್ಡಲ್ಲಿ. ಹೌದೌದು. ಇಲ್ಲ ನಾನು ಹೇಳ್ಬಿಡ್ತೀನಿ ಸರ್. ಏನಕ್ಕಾಗಿ ನಾನು ಹೇಳ್ತೀನಿ ಅಂತ ಯಾರೋ ಲಾಸ್ಟ್ ಟೈಮ್ ಯಾರೋ ಕಮೆಂಟ್ ಮಾಡಿದ್ರು, ಏನಕ್ಕೆ ಸರ್ ಕನ್ನಡದವರು ಅಂತ ಎಲ್ಲ ವಿಡಿಯೋನಲ್ಲೂ ಹೇಳ್ತಾ ಇದ್ರು. ಸರ್ ನಾವು ಕನ್ನಡದವ್ರು ಆಗಿರೋ, ಕನ್ನಡದ ಬಗ್ಗೆ ಹೇಳ್ಕೊಳಕ್ಕೆ ತಪ್ಪೇನಿದೆ? ನನಗೆ ಕನ್ನಡ ಅಂದರೆ ತುಂಬ ಇಂಟ್ರೆಸ್ಟು, ನಂಗೆ ತುಂಬ ಇಷ್ಟ ಕನ್ನಡ. ಅದಕ್ಕಾಗಿ ನಾನು ಕನ್ನಡದವನು ಅಂತ ಖಂಡಿತವಾಗಿ ನಾನು ಹೇಳ್ಕೊಂತೀನಿ. ಈ ವಿಡಿಯೋನಲ್ಲೂ ಹೇಳ್ತೀನಿ, ನಾನು ಕನ್ನಡದವನು. ನಮ್ಮ ಇದ್ರ ಬಗ್ಗೆ, ನಾವು ಕಾವೇರಿ ನೀರು ಕುಡಿದು ನಮ್ಮ ರಾಜ್ಯದ ಬಗ್ಗೆ, ನಮ್ಮ ಭಾಷೆ ಬಗ್ಗೆ ಹೇಳ್ಕೊಳಕ್ಕೆ ಯಾಕೆ ಹಿಂಗೆ ಅರಿಬೇಕು ಸರ್? ಖಂಡಿತ ಇಲ್ಲ. ಅದಕ್ಕಾಗಿ ನಾನು ಕನ್ನಡದವನು. ಎರಡನೇದಾಗಿ ಕನ್ನಡದವ್ರಿಗೆ ಅಂತಿಲ್ಲ, ಯಾರೇ ಬಂದರೂ ನಮ್ಮದಲ್ಲಿ ಕ್ವಾಲಿಟಿ ಮೇಲೆ ಕಾಂಪ್ರಮೈಸ್ ಆಗಲ್ಲ. ಇದುವರೆಗೂ ಆಗಿಲ್ಲ, ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಆಗಲ್ಲ. ಅದರಿಂದ ದಯವಿಟ್ಟು ಯಾವುದೇ ಕಸ್ಟಮೈಸೇಷನ್ನೇ ಆಗಲಿ, ನಾವು ಮಾತಾಡ್ತಾ ಹೋಗ್ತಾರನ. ಆ್ಯಕ್ಚುಲಿ 1-2 ಅಂತಿಲ್ಲ ಸರ್, ಸೋಫಾಗಳಿರ್ಬೋದು, ಡೈನಿಂಗ್ ಇರ್ಬೋದು, ಕಾಟ್ ಇರ್ಬೋದು. ಈಗ ಆ್ಯಕ್ಚುಲಿ ಇದು ಬಾಣಸ್ವಾಡಿ ಬ್ರಾಂಚ್, ಇಲ್ಲಿ ಪಕ್ಕನೇ 3 ಬಿಲ್ಡಿಂಗ್ ಇದೆ. ನಮ್ಮ 3 ಬಿಲ್ಡಿಂಗು 3 ಬಿಲ್ಡಿಂಗು ನಮ್ಮದೇ. ಅದರಿಂದ ಕಲೆಕ್ಷನ್ಸ್ ಏನು ಕಡಿಮೆ ಇಲ್ಲ.
ಹೊಸ ಟ್ರೆಂಡ್ಸ್ ಸೋಫಾಸ್ ಅಂತೀವಲ್ಲ, ಅಂದ್ರೆ ನ್ಯೂ ಟ್ರೆಂಡ್ಸ್ ಅಂತೀವಿ. ಹೊಸ ಮಾಡಲ್ಸ್ ಏನಿದೆ ಅದು ಪ್ರತಿಯೊಂದು ನಾವೇ ಹುಟ್ಟಾಕ್ತಿವಿ, ನಾವೇ ಮಾಡ್ತೀವಿ. ಅದರಿಂದ ಟ್ರೆಂಡ್ಸ್ ಏನು ಕಡಿಮೆ ಇಲ್ಲ, ಮಾಡಲ್ಸ್ಗೆ ಏನು ಕಡಿಮೆ ಇಲ್ಲ, ಕಲೆಕ್ಷನ್ಸ್ಗೆ ಏನು ಕಡಿಮೆ ಇಲ್ಲ, ಕ್ವಾಲಿಟಿಗೆ ಏನು ಕಡಿಮೆ ಇಲ್ಲ. ಇನ್ನೇನು ಸರ್ ಬೇಕು? ನಮ್ಮ ಕನ್ನಡಿಗರ ಅಂಗಡಿ ಅನ್ನೋದಕ್ಕೆ ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ ನಾನೊಬ್ಬ ಕನ್ನಡಿಗ. ಸೊ ನಾನು ಕೂಡ ಕರ್ನಾಟಕದವನೇ, ಕನ್ನಡ ಲ್ಯಾಂಗ್ವೇಜಲ್ಲೇ ವಿಡಿಯೋ ಮಾಡ್ತಾ ಇದ್ದೀವಿ. ಕನ್ನಡಿಗರ ಅಂಗಡಿ ಅನ್ನೋದ್ರಲ್ಲಿ ಯಾವುದೇ ಕಾರಣಕ್ಕೂ ತಪ್ಪಿಲ್ಲ. ಬಿಕಾಸ್ ಜನಗಳು ಕೇಳ್ತಕ್ಕಂಥ ಕ್ವಶನ್ಗೆ ನಾನು ನಿಮ್ಮ ಹತ್ರ ಕೇಳಿದೆ ಅಷ್ಟೇ, ಅನ್ಯಥಾ ಭಾವಿಸ್ಬೇಡಿ. ತುಂಬ ಖುಷಿಯಾಗುತ್ತೆ. ಎಲ್ಲ ಲಕ್ಸುರಿ ಸೋಫಾಗಳಿದ್ದಾವೆ. ಸೊ ಪ್ರತಿಯೊಂದು ಡೀಟೇಲ್ಸ್ ತಿಳ್ಕೊಳ್ಳೋಣ ಸರ್. ಇಲ್ಲೊಂದು ಹೊಸ ಡಿಸೈನ್ ಬಂದಿದೆ, ಇಲ್ಲಿಂದನೇ ಶುರು ಮಾಡೋಣ. ಯೂಶಲಾಗಿ ಎಲ್ಲ ಕಡೆ ಗೋಲ್ಡನ್ ಲೆಗ್ ನೋಡಿರ್ತೀವಿ. ಈ ಗೋಲ್ಡನ್ ಲೆಗ್ ಜೊತೆ ಇದೆಲ್ಲ ಎಕ್ಸ್ಟ್ರಾ ಡಿಸೈನ್ಸ್ ಕೊಟ್ಟಿದ್ದಾರೆ. ಮತ್ತು ಇದೆಲ್ಲ ನೋಡಿ, ತಾರು ಆ ಕಡೆ ಎಲ್ಲ ಈ ಟೈಲ್ಯಾಂಪಲ್ಲಿ ಈ ಥರ ಡಿಸೈನ್ಸಲ್ಲಿ ಟೈಲ್ಯಾಂಪ್ ಸ್ಪೀಡಾಗಿ ಹೋಗ್ತಕ್ಕಂಥ ಡಿಸೈನ್ ನೋಡಿದ್ದೀವಿ. ಈಗ ಸೋಫಾ ಸೆಟ್ಟಲ್ಲೂ ಕೂಡ ಡಿಸೈನ್ ನೋಡ್ತಾ ಇದೀವಿ. ಇದ್ರ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡಿ ಸರ್. ಸರ್, ಪ್ರತಿಯೊಂದು ಸೋಫಾನು ನಮ್ಮದ್ರಲ್ಲಿ ಇವಾಗ 100 ಸೋಫಾ ಇದೆ ಅಂದರೆ 100 ಸೋಫಾನು ಬೇರೆ ಬೇರೆ ಥರ ಇದೆ. ಯಾವುದು ಒಂದಕ್ಕೊಂದು ಸೇಮ್ ಡಿಸೈನ್ ಸೇಮ್ ಕಾಪಿ ಆಗಿರೋದಿಲ್ಲ, ಏನಾದರೂ ಚೇಂಜಸ್. ಇವಾಗ ಅದರಲ್ಲಿ ಏನು ಚೇಂಜು? ನೀವು ಗೋಲ್ಡನ್ ಲೆಗ್ ಅಂತ ಮಾತ್ರ ಹೇಳಿದ್ರ, ಗೋಲ್ಡನ್ ಲೆಗ್ ಅಂತ ಹೇಳಿದ್ರೆ, ಬಟ್ 5 ಇಂಚ್ ಲೆಗ್ ಕೊಟ್ಟಿದ್ದೀವಿ. 3 ಇಂಚ್ ಲೆಗ್ ಅಲ್ಲ, 5 ಇಂಚ್. ಏನಕ್ಕೆ? ಅವ್ರ ಮನೆಯಲ್ಲಿ ರೋಬೋ ಇದೆ, ಕಸ ಗುಡಿಸ್ಬೇಕು, ಅವ್ರಿಗೆ ಮೇಂಟೆನೆನ್ಸ್ ಈಸಿ ಇರಲಿ, ಒಳಗಡೆಯಿಂದ ಪರಕೆ ಹಾಕ್ಬೇಕು, ಕ್ಲೀನ್ ಮಾಡಬೇಕು, ಪ್ರತಿಯೊಂದಕ್ಕೂ ಈಸಿ ಇರಲಿ ಅಂತ. ಇವಾಗ ನೋಡಿ, ಹೌದು ನೋಡಿ, ಲೆಂತ್ ನೋಡಿ, ಕಸ ಹೊಡಿಯೋದಕ್ಕೆ ಎಷ್ಟು ಡಿಸ್ಟೆನ್ಸ್ ಇದೆ. ಹೌದು ಸರ್, ಇದು ಅದೇ 5 ಇಂಚ್ ಲೆಗ್ ಇದೆ. ಈ ಕಡೆ ನೋಡಿ, ಇದು 5 ಇಂಚ್ ಇದೆ, ಅದು 3 ಇಂಚ್ ಇದೆ. ಓಕೆನಾ? ಒಂದೊಂದಕ್ಕೂ ಒಂದೊಂದು ಥರ ಸರ್, ಸೇಮ್ ಕಾಪಿ ಯಾವುದೂ ಆಗಿರಲ್ಲ. ಓಕೆನಾ? ಇದು ನೋಡಿ, ಕೂತ್ಕೊಂಡು ನೋಡಿ, ಇದು ಸ್ಪ್ರಿಂಗ್, ಪಾಕೆಟ್ ಸ್ಪ್ರಿಂಗ್ ಹಾಕಿದೀವಿ, ಅರ್ಥ ಮಾಡ್ಕೊಂಡ್ರಿ. ಓಕೆನಾ? ಆಕ್ಷನ್ ಆಗ್ತದೆ. ಓಕೆನಾ? ಸಾಫ್ಟ್ ಸಿಸ್ಟಮ್. ಕೂತ್ಕೊಂಡು ನೋಡಿ ಸರ್, ಸಾಫ್ಟ್ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಹಾಂ, ಕೂತ್ಕೊಂಡ್ರೆ ಹಂಗೆ ನಿದ್ದೆ ಮಾಡಬೇಕು, ಆ ಥರ ಇದೆ ಸೋಫಾ. ಪ್ರತಿಯೊಂದು ಸೋಫಾನು ಸರ್ ಒಂದಕ್ಕೊಂದು ಯಾವುದೂ ಇಲ್ಲ. ಇವಾಗ ಕೆಲವು ಸ್ಪ್ರಿಂಗಲ್ಲಿ ಮಾಡಿರ್ತೀವಿ, ಕೆಲವು ಬೆಲ್ಟಲ್ಲಿ ಮಾಡಿರ್ತೀವಿ, ವುಡ್ಡಲ್ಲಿ ಬೇಕಾ ಆಪ್ಷನ್ ಸರ್ ಸೋಫಾಗಳಿಗೆ. ಇವಾಗ ಕೆಲವ್ರಿಗೆ ಏನಂದರೆ ವುಡ್ಡಲ್ಲಿ ಆಪ್ಷನ್ ಕೇಳ್ತಾರೆ, ನೀವು ಏನು ವುಡ್ ಹಾಕ್ತೀರಿ ಅಂತ. ಏನು ವುಡ್ ಬೇಕು ಹೇಳಿ, ನಿಮ್ಮ ವುಡ್ ಬೇಕಾ ಹಾಕ್ಕೊಡ್ತೀವಿ, ಪೈನ್ ವುಡ್ ಬೇಕಾ ಹಾಕ್ಕೊಡ್ತೀವಿ, ಒಂದೇ ಬೇಕಾ ಹಾಕ್ಕೊಡ್ತೀವಿ. ನೀವು ಯಾವ ಥರ ಕೇಳಿದ್ರೆ ಆ ಥರ ಹಾಕ್ಕೊಡ್ತೀವಿ ಸರ್. ಕುಷನ್ ಆಗಿರ್ಬೋದು, ಡೆನ್ಸಿಟಿ ಆಗಿರ್ಬೋದು, ನೀವು ಯಾವ ಕಂಪ್ನಿ ಬೇಕು, ಸ್ಲೀಪೆಲ್ ಬೇಕಾ, ಕರ್ಲಾನ್ ಬೇಕಾ, ಪೆಪ್ಸ್ ಬೇಕಾ, ಡ್ಯೂರೋಪ್ಲೆಕ್ಸ್ ಬೇಕಾ, ನೀವು ಯಾವುದಾದ್ರೂ ಕೇಳಿ. ಅದರಲ್ಲಿ ಆಡ್ ಬೇಕಾ, ಸಾಫ್ಟ್ ಬೇಕಾ, ಪ್ರತಿಯೊಂದು ಮಾಡ್ತು ಕೊಡ್ತೀವಿ ಸರ್. ಈ ವಿಡಿಯೋ ಮುಖಾಂತರ ಇನ್ನೂ ಒಂದು ಹೇಳ್ತೀನಿ ಕಸ್ಟಮರ್ಗೆ ಸರ್, ದಯವಿಟ್ಟು ಫೋನ್ ಮಾಡಿಬಿಟ್ಟು ನನಗೆ ಫೋಟೋ ಕಳಿಸಿ, ನಾನು ಬುಕ್ ಮಾಡಿಬಿಡ್ತೀನಿ, ಕಳಿಸ್ಕೊಡ್ತೀನಿ ಅನ್ನೋ ಬದಲು ಒಂದು ಸರಿ ಬನ್ನಿ ಸರ್. ಒಂದು ಸರಿ ಅಂಗಡಿಗೆ ಬಂದು ನೋಡಿ, ನಿಮ್ಗೆ ಕಂಫರ್ಟ್ ಒಂದು ಗೊತ್ತಾಗ್ತದೆ. ಸೋಫಾ ಯಾವ ಥರ ಕಂಫರ್ಟ್ ಇದೆ, ಯಾವ ಥರ ಕ್ವಾಲಿಟಿ ಇದೆ, ನೀವು ಇಲ್ಲಿ ಬಂದಾಗೆ ಗೊತ್ತಾಗೋದು. ಅಲ್ಲಿಂದ ನೀವೇನು ನೋಡೋಕ್ಕಾಗಲ್ಲ, ಬರೀ ಫಿನಿಶಿಂಗ್ ನೋಡ್ಬೋದು, ಕಲರ್ ನೋಡ್ಬೋದು ಅಷ್ಟೇ. ಅದಕ್ಕೆ ನೀವು ಯಾಕಂದರೆ ಒಂದು ದಿವಸ ಯೂಸ್ ಮಾಡಿ ಬಿಸಾಡೋ ಅಂಥ ಐಟಮ್ ಅಲ್ಲ ಇದು, ಅಲ್ವಾ? ಎಷ್ಟು ದಿವಸ ನೀವು ಯೂಸ್ ಮಾಡ್ತೀರಿ ಅನ್ನೋದು ಮೇನ್. ಅದಕ್ಕಾಗಿ ಒಂದು ದಿವಸ ದಯವಿಟ್ಟು ಫ್ರೀ ಮಾಡ್ಕೊಂಬಂದು ಇಲ್ಲಿ ಕೂತ್ ನೋಡಿ ತಗೊಂಡೋಗಿ ಅಂತ ಹೇಳ್ತೀನಿ ಸರ್. ಸೊ ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡಿದ್ದೀನಿ, ವಾಟ್ಸಪ್ ಕೂಡ ಇದೆ. ಅವ್ರಿಗೆ ಕಾಲ್ ಮಾಡಿದ್ರೆ ನಿಮಗೆ ಪ್ರತಿಯೊಂದು ಮಾಹಿತಿನ ತಿಳಿಸ್ಕೊಡ್ತಾರೆ. ಸರ್ಜಾಪುರ್ ಮೇನ್ ರೋಡ್ ಸುತ್ತಮುತ್ತ ಯಾರಿದ್ದೀರೋ ಅಥವಾ ಬಾಣಸ್ವಾಡಿ ಸುತ್ತಮುತ್ತ ಯಾರಿದ್ದೀರೋ, ಎರಡೂ ಕಡೆನೂ ನಿಯರ್ ಯಾವುದಾಗುತ್ತೋ ಆ ಬ್ರಾಂಚ್ಗೆ ವಿಸಿಟ್ ಮಾಡ್ಬೋದು. ಎರಡೂ ಬ್ರಾಂಚಲ್ಲೂ ಕೂಡ ಸೇಮ್ ಕಲೆಕ್ಷನ್ಸ್ ಇರುತ್ತೆ, ಸೇಮ್ ಕಲರ್ಸು ಕೂಡ ಆಪ್ಷನ್ಸ್ ಇರುತ್ತೆ. ಅಲ್ಲೊಂದು ಇಲ್ಲೊಂದು ಎರಡೆರಡು ಪ್ರೊಡಕ್ಷನ್ ಹೊಡಿಯೋದು ಇವ್ರ ಫ್ಯಾಕ್ಟರಿ. ಇನ್ನೊಂದು ಹೇಳ್ಬಿಡ್ತೀನಿ ಸರ್, ಕಲರ್ಸ್ ಅಂತ ಹೇಳಿದ್ರಲ್ಲ, ಕಲರ್ಸ್ಗೆ ಏನು ಕಡಿಮೆ ಇಲ್ಲ. ಇವಾಗ ಒಂದು ಸೋಫಾ ಅಂತ ಹೇಳಿದ್ರೆ ನಾರ್ಮಲ್ ಆಗಿ 600 ಕಲರ್ ಪ್ಲಸ್ ಆಪ್ಷನ್ ಇಟ್ಟಿದೀವಿ. ಒಂದು ಸೋಫಾಗೆ 600 ಕಲರ್ ಪ್ಲಸ್ ಆಪ್ಷನ್ ಅಂದ್ರೆ ಅವ್ರ ಇಂಟೀರಿಯರ್ ತಕ್ಕ, ಅವ್ರ ಮನೆಗೆ ತಕ್ಕ ನಾವು ಮಾಡ್ಕೊಡ್ತೀವಿ. ಅದಕ್ಕೆ ನೀವು ಒಂದು ಸರಿ ಇಲ್ಲಿ ಬಂದು ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಈಸಿ ಆಗ್ತದೆ. ಇನ್ನೊಂದು ಹೇಳ್ತಾ ಇದ್ರಿ, ನೀವೇನೋ ಬಾಣಸ್ವಾಡಿ ಸುತ್ತಮುತ್ತ, ಸರ್ಜಾಪುರ ಇಲ್ಲ ಸುತ್ತಮುತ್ತ ಅಲ್ಲ ಸರ್, ಎಲ್ಲಿಂದಾದ್ರೂ ಬರ್ತಾ ಇದಾರೆ. ಬಟ್ ನಮ್ದೇ ಡೆಲಿವರಿ ಇದೆ ಸರ್. ಇಡೀ ಬೆಂಗಳೂರಿಗೆ ಫ್ರೀ ಡೆಲಿವರಿ ಮಾಡ್ಕೊಡ್ತೀವಿ, ಅರ್ಥ ಮಾಡ್ಕೊಂಡ್ರೆ. ಇಡೀ ಕರ್ನಾಟಕಕ್ಕೆ ಡೆಲಿವರಿ ಮಾಡ್ಕೊಡ್ತೀವಿ. ಬಟ್ ಚಾರ್ಜ್ ಇದೆ, ಫ್ರೀ ಅಲ್ಲ, ಬಟ್ ಮಾಡ್ಕೊಡ್ತೀವಿ. ಪ್ರತಿಯೊಂದು ನಮ್ಮ ಹುಡುಗರನ್ನೇ ಕಳಿಸಿ ನಿಮ್ಮ ಮನೆ ಗಂಟ ಸೇರ್ಸಂತ ಜವಾಬ್ದಾರಿ ನಮ್ದು. ಸೂಪರ್. ಯಾಕಂದ್ರೆ ಐಟಮು ತಗೊಳೋದು ಈಸಿ ಅಲ್ಲ ಸರ್, ಅಷ್ಟೇ ಸೇಫ್ಟಿನ ಮನೆಗೂ ಹೋಗ್ಬೇಕಾಗ್ತದೆ ಐಟಮು. ಅದರಿಂದ ಕಸ್ಟಮರ್ ಮನೆಗೂ ಇನ್ ಕೇಸ್ ಕಸ್ಟಮರ್ ಬಂದು ಬುಕ್ ಮಾಡಿದಾಗ ಅವ್ರಿಗೇನಾದರೂ ಮನೆಗೆ ಹೋಗ್ತದೋ ಇಲ್ಲೋ ಸೋಫಾ, ನಮ್ಮ ಮನೆಯಲ್ಲಿ ಯಾಲಲ್ಲಿ ಕೂತ್ಕೊಂತದೋ ಇಲ್ಲ, ಅವ್ರಿಗೇನಾದರೂ ಡೌಟ್ ಇದ್ದರೆ ಅವ್ರು ಹೇಳಿದ್ರೆ ಅವ್ರ ಮನೆಗೆ ಕಳಿಸಿ ಮೆಜರ್ಮೆಂಟ್ ಮಾಡಿ ಆ ಮೆಜರ್ಮೆಂಟ್ಗೆ ತಕ್ಕಾಗಿ ಮಾಡಿಕೊಡ್ತೀವಿ. ಇನ್ ಕೇಸ್ ಸ್ಟೆಪ್ಸ್ ಮೇಲೆ ಹೋಗಲ್ಲ, ಅದಕ್ಕೇನಾದ್ರೂ ಆಪ್ಷನ್ ಹುಡುಕ್ಯಬೇಕಾ, ಡಿಸ್ಮೆಂಟಲ್ ಟೈಪ್ ಮಾಡಬೇಕಾ, ಪ್ರತಿಯೊಂದು ಏನು ಬೇಕಾದ್ರೂ ಮಾಡ್ಕೊಡ್ತೀವಿ ಸರ್. ಅದಕ್ಕೆ ಯಾವುದು ಚಾರ್ಜೇ ಇಲ್ಲ. ಒಂದು ಮೆಜರ್ಮೆಂಟ್ಗಾಗಿರ್ಬೋದು, ಡಿಸ್ಮೆಂಟಲ್ ಮಾಡೋಕ್ಕಾಗಿರ್ಬೋದು, ಡಿಸ್ಮೆಂಟಲ್ ಮಾಡ್ಸೋಕ್ಕಾಗಿರ್ಬೋದು, ಅದಕ್ಕೆ ಯಾವುದು ಚಾರ್ಜ್ ಅನ್ನೋದೇ ಇಲ್ಲ ಸರ್. ನಾವು ನಮ್ಮ ಕಂಪನಿ ಕಡೆಯಿಂದ ಮಾಡ್ಕೊಡ್ತೀವಿ. ಸೂಪರ್. ಇದು ಬೇರೆ ಡಿಸೈನ್ ತರಿಸ್ಬಿಟ್ಟಿದ್ದೀರಾ, ಹೊಸ ಮಾಡಲ್ ಗ್ರಾನೈಟ್ ತರ ಬೆಂಟ್ಲಿ ಸೋಫಾ ಅಂತ. ಇದರಲ್ಲಿ ಏನು ಗೊತ್ತಾ ಸರ್, ಈ ಕಡೆ ನೋಡಿ 2 ಕಪ್ ಹೋಲ್ಡ್. ಓಕೆನಾ? 2 ಕಪ್ ಹೋಲ್ಡ್, ಜಸ್ಟ್ ಚೆಸ್ಟರ್ ಡಿಸೈನ್ ಇದೆ. ಈ ಕಡೆಗೆ ಫ್ರಂಟ್ಗೆ ತೋರಿಸಿ ಸರ್, ಫ್ರಂಟಲ್ಲೂ ಡಿಸೈನ್ ಇದೆ. ಓಕೆನಾ? ಇದರಲ್ಲಿ 2 ಕಪ್ ಹೋಲ್ಡ್ರು ಮತ್ತು ಸ್ಟೋರೇಜು, ಇದರಲ್ಲಿ ಸ್ಟೋರೇಜು. ಓಕೆನಾ? ಈ ಕಡೆ ಲಾಸ್ಟಿಗೆ ನೋಡಿಸಿ, ಇಲ್ಲಿ 2 ಕಪ್ ಹೋಲ್ಡ್ರು ಪ್ಲಸ್ ಅಡ್ಜಸ್ಟೇಬಲ್ ಹೆಡ್ರೆಸ್ಟ್. ಓಕೆನಾ? ಅಡ್ಜಸ್ಟೇಬಲ್ ಹೆಡ್ರೆಸ್ಟ್ ಇದೆ, ಡ್ಯೂಯಲ್ ಕಲರ್ ಪೈಪಿಂಗ್ ಕೊಟ್ಟಿದ್ದೀವಿ. ಪ್ಲಸ್ ಇವಾಗ ಸೆಂಟ್ರಲ್ ಟೇಬಲ್ ಸಮೇತ ಕಪ್ಸ್ ಕೊಟ್ಟಿದ್ದೀವಿ ಅಷ್ಟೇ. ಏನಕ್ಕಂದ್ರೆ ನೀರ್ ಬಾಟ್ಲ್ ಇಟ್ಕೊಂಬೇಕು, ಗ್ಲಾಸ್ ಇಟ್ಕೊಂಬೇಕು, ಯೂಸ್ ಆಗ್ಲಿ ಅಂದ್ಬಿಟ್ಟು ಅಷ್ಟೇ. ಯಾವುದು ಮಲ್ಟಿಪರ್ಪೋಸ್ ಯೂಸ್ ಆಗ್ತದೆ ಸರ್, ಮಲ್ಟಿಪರ್ಪೋಸ್ ಯೂಸ್ ಆಗ್ತದೆ. ಕೂತ್ಕೊಂಡು ನೋಡಿ ಸರ್, ಸೋಫಾ ಕಂಫರ್ಟ್ ಹೆಂಗಿದೆ ಅಂತ. ನಾನು ಹೇಳೋದು ಚೆನ್ನಾಗಿರಲ್ಲ, ನೀವು ನೋಡಿ
ನಿಮ್ಗೆ ಏನಾದ್ರು ತಲೆಗೆ ಹೈಟ್ ಸೆಟ್ ಆಗಿಲ್ಲ ಇನ್ನೂ ಬೇಕು ಅಂತ ಹೇಳಿದ್ರೆ ಅಲ್ಲಿ ನೋಡಿ ಸೂಪರ್, ಒಂದು ನೆಮ್ಮದಿ ಇದೆ ಸರ್. ಸೋಫಾಗ್ಲೇ ಹಂಗೆ ಸರ್, ನೋಡ್ಬಿಟ್ರೆ ಮೇನ್ ಅಲ್ಲ ಸರ್. ನೀವು ಲಾಸ್ಟ್ ಟೈಮ್ ನೀವೇ ಹೇಳಿದ್ರ ಅನ್ಸುತ್ತೆ ನನಗೆ, ಏನಂದ್ರೆ ಒಳಗಡೆ ಇರೋ ಅಸ್ಥಿ ಪಂಜರ ಮೇನ್ ಅಂದ್ಬಿಟ್ಟು ನೀವೇ ಹೇಳಿದ್ ನಾನು ಚೆನ್ನಾಗಿ ಇದೆ. ಹೌದು, ನಾನು ಹೇಳ್ಬಿಟ್ರೆ ಸೋಫಾ ಒರಿಜಿನಲ್ ಬರಲ್ಲ, ಗ್ಯಾರಂಟಿ ಬರಲ್ಲ ಸರ್. ಅದ್ರ ಒಳಗಡೆ ಇರಬೇಕು ಮೆಟೀರಿಯಲ್, ಒಳಗಡೆ ಇದ್ದಾಗೆ ಅದು ಲೈಫ್ ಬರೋದು. ಸೊ ನೋಡ್ತಾ ಇದ್ರಲ್ಲ, ಈ ಡಿಸೈನ್ ಏನಾದ್ರು ಬೇಕಾ ಸ್ಕ್ರೀನ್ ಶಾಟ್ ತಗೊಳ್ಳಿ, ಕಾಂಟ್ಯಾಕ್ಟ್ ಮಾಡಿ, ಸ್ಟಾಕ್ ಇದೆಯೋ ಇಲ್ಲೋ ಕೇಳಿ. ಇಲ್ಲ ಅಂದ್ರೂ ಕೂಡ ಇದೇ ತರ ಡಿಸೈನ್ ಮಾಡ್ಕೊಡ್ತಾರೆ. ಅದಾದ ನಂತರ ಇಲ್ಲೊಂದು ಅದೇ ವೈಟ್ ಕಲರ್ ಅಲ್ಲಿ ಇನ್ನೊಂದು ಪೀಸ್ ಇದೆ, ನೋಡ್ತಾ ಇರ್ಬೋದು. 2+ ಯಾವ್ದು ಸರ್ ಇದು? ಕಾರ್ನರ್ ಸೋಫಾ. ಹೌದು, ಕಾರ್ನರ್ ಸೋಫಾ ಸರ್. 2+2+2 2-1 ಕಾರ್ನರ್, ಸೆಂಟರ್ ಟೇಬಲ್ ಪ್ಲಸ್ ಕನ್ಸೋಲ್. 2+2+1+1 ಕಾರ್ನರ್ ಸೋಫಾ ವಿತ್ ಸ್ಟೋರೇಜ್ ವಿತ್ ಕಪ್ ಹೋಲ್ಡರ್ ಜೊತೆಗೆ ವುಡ್ ಫಿನಿಶಿಂಗ್ ಎಲ್ಲ ಕೆಳಗಡೆ ಇರೋದು ಹಿಂಗೆ. ಬಟ್ ಅವ್ರಿಗೆ ಬೇಕಾದ್ರೆ ಕಸ್ಟಮೈಸೇಷನ್ ನಲ್ಲಿ ಅವ್ರಿಗೆ ಯಾವ ತರ ಬೇಕೋ, ಇನ್ನೂ ದೊಡ್ಡ ಬೇಕಾ, 20 ಸೀಟ್ ಬೇಕಾ, 15 ಸೀಟ್ ಬೇಕಾ, ಅವ್ರಿಗೆ ಎಷ್ಟು ಬೇಕಾದ್ರೂ ಕೇಳಿ. ಅವ್ರಿಗೆ ತಲೆಗೆ ಹೈಟ್ ಸಾಕಾಗ್ತಾ ಇಲ್ಲ, ಎಲ್ಲ ಕೆಳಗಡೆ ಅವ್ರಿಗೆ ಹೈಟ್ ಬೇಕು, ಇಲ್ಲ ಇನ್ನೂ ಕಡಿಮೆ ಮಾಡಬೇಕು. ಅದಕ್ಕೆ ನಾನು ಹೇಳೋದು, ಒಂದು ಸರಿ ಕಸ್ಟಮರ್ ಇಲ್ಲಿ ಬಂದ್ಬಿಟ್ರೆ ಅವ್ರು ಯಾವ ತರ ಹೇಳ್ತಾರೋ ಆ ತರ ಮಾಡಿ. ಯಾಕಂದ್ರೆ ಕಸ್ಟಮೈಸೇಷನ್ ಅಲ್ಲಿ ನಾವು ಕಿಂಗ್ ಸರ್, ಅದ್ರಲ್ಲಿ ಏನು ಡೌಟೇ ಇಲ್ಲ. ಸೂಪರ್ ಸರ್, ಮಾತಾಡ್ತಾ ತೋರಿಸ್ತಾ ಹೋಗೋಣ, ಕೊನೆ ಇಲ್ಲ ಇಲ್ಲಿ ಕಲೆಕ್ಷನ್. ಲ್ಯಾಗ್ ಆಗೋದು ಬೇಡ ವಿಡಿಯೋ. ಇಲ್ಲೊಂದು ಗ್ರೀನ್ ಕಲರ್ ಅಲ್ಲಿದೆ, ಒಂಥರ ಡಿಫ್ರೆಂಟ್ ಆಗಿದೆ ನೋಡಿ. ಸೊ ವೈಟ್, ಇದು ಕೂಡ ಡ್ಯುಯಲ್ ಕಲರ್ ಅಲ್ಲಿ, ಮತ್ತೆ ಸ್ಟಿಚ್ ನೋಡ್ತಾ ಇರ್ಬೋದು. ಕ್ವಾಲಿಟಿ ಥ್ರೆಡ್ದು, ಅದು ಕೂಡ ಒಳ್ಳೆ ಕ್ವಾಲಿಟಿ ಯೂಸ್ ಮಾಡಿಬಿಟ್ಟು ಥ್ರೆಡ್ನ ಯೂಸ್ ಮಾಡ್ತಾರೆ. ಅಲ್ಲ, ನಾರ್ಮಲ್ ದಾರ ಹಾಕಲ್ಲ ಸರ್, ಲೈಲಾನ್ ದಾರ ಹಾಕಿರೋದು. ನಾರ್ಮಲ್ ಬಟ್ಟೆಗೆ ಹಾಕ್ತಿವಲ್ಲ ಶರ್ಟ್ ಪ್ಯಾಂಟ್ಗೆ, ಆ ತರ ಹಾಕಲ್ಲ, ಲೈಲಾನ್ ದಾರ ಹಾಕಿರೋದು. ಯಾಕಂದ್ರೆ ಕಟ್ ಆಗಬಾರ್ದು ಅಂತ, ಯಾವತ್ತಿಗೂ ಅದೇನು ಪ್ರಾಬ್ಲಮ್ ಬರಲ್ಲ ಸರ್. ಇಲ್ಲಿ ನೋಡಿ, ಕಾಫಿ ಟೇಬಲ್ ನೋಡಿ, ಇಲ್ಲೂ ಕೂಡ ಸ್ಟೋರೇಜ್ ಇದೆ. ಏನಾದ್ರು ಪೇಪರ್ ಇಡೋದಕ್ಕೆ, ಏನಾದ್ರು ಇಟ್ಕೊಳ್ಳೋದಕ್ಕೆ, ಅದಕ್ಕೂ ಕೂಡ ಇದೆ. ಸೊ ಇವೆಲ್ಲ ಬೆಸ್ಟ್ ಪ್ರೈಸ್ ಅಷ್ಟೇ. ಸ್ಟಾರ್ಟಿಂಗ್ ಏನು ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ನಿಮ್ಮಲ್ಲಿ? ಫುಲ್ ಸೆಟ್ ಕಾರ್ನರ್ ಸೋಫಾ 45,000 ಕೊಡ್ತೀವಿ. ಫುಲ್ ಸೆಟ್ ಫುಲ್ ಸೆಟ್ ಹೌದು, ಫುಲ್ ಸೆಟ್ 45,000 ಸ್ಟಾರ್ಟಿಂಗ್ ಇದೆ. ನೀವು ಸೆಲೆಕ್ಟ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ನೀವು ಯಾವ ತರ ಕ್ಲಾತ್ ಸೆಲೆಕ್ಟ್ ಮಾಡ್ತೀರಾ, ಎಷ್ಟು ಸೀಟ್ ಸೆಲೆಕ್ಟ್ ಮಾಡ್ತೀರಾ, ಆಯ್ತಾ, ಯಾವ ತರ ಕುಷನ್ ಸೆಲೆಕ್ಟ್ ಮಾಡ್ತೀರಾ, ಯಾವ ತರ ವುಡ್ ಸೆಲೆಕ್ಟ್ ಮಾಡ್ತೀರಾ, ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಸೂಪರ್. ನೋಡಿ, ಇಲ್ಲೊಂದು ಡಿಸೈನ್ ನೋಡ್ತಾ ಇದ್ರಲ್ಲ, ಆಗ್ಲೇ ನೋಡಿದ್ವಿ ಅದೇ ಮೆಟೀರಿಯಲ್, ಇದೊಂಥರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇದೆ. ಇದು ಬಿಟ್ಟು ಇಲ್ಲಿ ಬನ್ನಿ. ಸೊ ಲೆದರ್ ಫಿನಿಶಿಂಗ್ ಅನ್ಸುತ್ತೆ, ಬಟ್ ಕ್ಲಾತ್ ಅಲ್ಲಿ ಇರ್ತಕ್ಕಂಥ ಲೆದರ್ ಫಿನಿಶಿಂಗ್ ಅನ್ಸ್ಬೇಕು, ಆ ತರ ಇದೆ ಸರ್. ಇದು ಕಾರ್ನರ್ ಸೋಫಾ, ಇದೊಂಥರ ಸ್ಕ್ವೇರ್ ಟೈಪ್ ಕರೆಕ್ಟ್ ಡಿಸೈನ್ ನೋಡ್ತಿದ್ದೀರಾ? ಹಾ ಸರ್, ಅದು ಕಾಂಪ್ಯಾಕ್ಟ್ ಸೋಫಾ ಅಂತೀವಿ. ಅಂದ್ರೆ ಯೂಶಲ್ ಆಗಿ ಇಲ್ಲಿ ಇಷ್ಟು ಸ್ಕ್ವೇರ್ ಬರಲ್ಲ ಬೇರೆ ಸೋಫಾಗಳಲ್ಲಿ. ಹೌದು. ಸೊ ಇದು ಕೂಡ ಲೆಂತ್ ಉದ್ದ ಇದೆ ತೈಗೆ. ಸೊ ಇಲ್ಲಿ ಕರೆಕ್ಟ್ ಇದೆ, ಇಲ್ಲಿ ದೊಡ್ಡದಾಗಿ ಹೈಟ್ ನೋಡಿ ಸರ್. ಯಾಕಂದ್ರೆ ನಾರ್ಮಲ್ ಆಗಿ ಎಲ್ಲ 4 ಇಂಚ್ ಕುಷನ್ ಹಾಕ್ತಾರೆ, ನಾವು 8 ಇಂಚ್ ಕುಷನ್ ಹಾಕ್ತೀವಿ. 8 ಇಂಚ್ ಕುಷನ್ ಹಾಕಿ ಏನಕ್ಕಂದ್ರೆ ಲೈಫ್ಗಾಗಿ ಅಷ್ಟೇ ಸರ್. ಸೊ ಇದೆಲ್ಲ ಫುಲ್ ಸೆಟ್ ಅಲ್ಲ? ಹೌದು ಸರ್. ಈ ಕಡೆ ನೋಡ್ಸಿ ಸರ್, 9 ಇಂಚ್ ಇದೆ ಇದು ಕುಷನ್. ಇದೆಯಲ್ಲ 9 ಇಂಚ್ ಕುಷನ್ ಇದೆ. ಏನಕ್ಕೆ ಅಂತ ಹೇಳಿದ್ರೆ ಲೈಫ್ಗಾಗಿ ಸರ್. ಇವಾಗ ಫ್ರೇಮ್ ಬೇರೆ ನೋಡಿ, ಒಳಗಡೆ ಒಂದು ಫ್ರೇಮು ಮತ್ತೆ ಕೆಳಗಡೆ ಒಂದು ಸ್ಕರ್ಟಿಂಗ್ ಕೊಟ್ಟಿದ್ದೀವಿ, ಡಬಲ್ ಫ್ರೇಮ್ ಆಯ್ತು. ಏನಕ್ಕೆ ಅಂತ ಹೇಳಿದ್ರೆ ಅವರು 5 ಜನ ಅಲ್ಲ 10 ಜನ ನಾವ್ ಏನಕ್ಕೆ ನಮ್ಮ ಸೋಫಾಗ ಮೇಲೆ ನೀವು ನೋಡಿರ್ತಾರೆ ವಿಡಿಯೋ, ನೀವು ಅವಾಗಲೇ ಹೇಳ್ತಾ ಇದ್ರೆ ಕುಣಿಸ್ತಾ ಇವತ್ತು ಕುಣಿಸೋಣ ಸರ್. ಏನಕ್ಕಾಗಿ ಅಂತ ಹೇಳಿದ್ರೆ ಸರ್, ಕಸ್ಟಮರು ಭಯ ಬೀಳ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಒಳಗಡೆ ಹೋಗ್ಬಿಡ್ತದೆ, ಬ್ರೇಕ್ ಆಗ್ಬಿಡ್ತದೆ. ಏನಕ್ಕೆ ಬ್ರೇಕ್ ಆಗ್ತದೆ ಸರ್? ಹಾಕಿ ಒರಿಜಿನಲ್ ಐಟಮ್, ಹಾಕಿ ಒರಿಜಿನಲ್ ಐಟಮು, ಹಾಕಿ ಒರಿಜಿನಲ್ ಕುಷನ್, ಹಾಕಿ ಒರಿಜಿನಲ್ ವುಡ್, ಯಾಕೆ ಕಟ್ ಆಗ್ತದೆ, ಯಾಕೆ ಬ್ರೇಕ್ ಆಗ್ತದೆ? ಇದು ಕಾನ್ಫಿಡೆನ್ಸ್ ಲೆವೆಲ್. ಹೌದು ಸರ್, ಸುಮ್ಮನೆ ಜಾಯಿಂಟ್ ಕುಷನ್ಗಳು ಹಾಕ್ಬಿಡೋದು ಇರಲ್ಲ ಸರ್, ಅವು ಖಂಡಿತ ಇರೋದೇ ಇಲ್ಲ. ಸೂಪರ್. ಇಲ್ಲೊಂಥರ ಡಿಸೈನ್ ಇದೆ ನೋಡಿ, ಇದೊಂಥರ ಲಕ್ಸುರಿ ಲುಕ್ ಕೊಡ್ತಾ ಇದೆ. ಹೊಸ ಮಾಡಲ್ ಇದು ನೋಡಿ ಸರ್, ಹೆಂಗಿದೆ ಅಂದ್ಬಿಟ್ಟು. ಸೂಪರ್, ಜಬರ್ದಸ್ತ್ ಆಗಿದೆ ಸರ್. ಎಲ್ಲ ನೀವೆಲ್ಲ ನೋಡ್ತಾ ಇದ್ರೆ ಪ್ರತಿಯೊಂದು ಸ್ಕ್ರೀನ್ ಶಾಟ್ ತಗೊಳ್ಳಿ, ಕಾಂಟ್ಯಾಕ್ಟ್ ನಂಬರ್ ವಾಟ್ಸ್ಆಪ್ ಇದೆ, ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡ್ತಾ ಇರಿ. ಡಿಫ್ರೆಂಟ್ ಇರೋ ಒಂದೊಂದು ಬೇರೆ ತರ ಕೊಟ್ಟಿದೀವಿ. ಹೌದು, ಯಾವ್ದೋ ಹುಟ್ಟತಾನೆ ಅವ್ರ ತಂದೆಯವರು ಹಾಕೊಟ್ಟಿರ್ತಕ್ಕಂಥ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ಕೊಂಡ್ ಬಂದಿಲ್ಲ. ಎಲ್ಲೋ ಒಂದು ಅಂಗಡಿಲಿ ಕೆಲಸ ಮಾಡಿ ಅನುಭವ ತಗೊಂಡು ಅವರ ಸ್ವಂತ ದುಡ್ಡಲ್ಲಿ ಸ್ಕ್ರಾಚ್ ಸ್ಕೈ ಅಂತಾರಲ್ಲ ಆ ಥರ ಬೆಳೆದಿರೋದು. ಹಾಗಾಗಿನೇ ಪ್ರತಿಯೊಂದು ಡಿಸೈನು ಒಲಿಯುತ್ತೆ. ಯಾವುದೇ ವಿದ್ಯೆ ಆಗಲಿ ಕಲಿತಾ ಬರ್ತಾ ಆಡ್ತಾ ರಾಗ ಉಗುಳ್ತಾ ರೋಗ ಅಷ್ಟೇ ಸರ್, ಅಲ್ವಾ? ಮಾಡ್ತಾ ಈ ಡಿಸೈನ್ ನಿಮ್ಮ ತಲೆಯಲ್ಲಿ ಬಂದಿರೋದು. ಮತ್ತೆ ಇಲ್ಲೊಂದು ವೈಟ್ ಕಲರ್ ಇದೆ ನೋಡಿ. ಯೂಶಲ್ ನಾವು ದೊಡ್ಡ ಈ ಸೆಲೆಬ್ರಿಟೀಸ್ ಮೂವಿಗಳಲ್ಲಿ ನೋಡ್ತೀವಿ, ಈ ಡಾನ್ಗಳು ಕುತ್ಕೊಳ್ತಕ್ಕಂಥದ್ದು, ದೊಡ್ಡ ಫ್ಯಾಮಿಲಿಲಿ ಕುತ್ಕೊಳ್ಳೋದು. ತೆಲುಗು ಮೂವಿಲೆಲ್ಲ ಈ ಥರ ಸೋಫಾ ಸೆಟ್ ನೋಡಿರ್ತೀವಿ. ಆ ಥರ ಕಲೆಕ್ಷನ್ಸ್ ಕೂಡ ನಮಗೆ ಆ್ಯಪಲ್ ವುಡ್ ಫರ್ನಿಚರಲ್ಲಿ ಸಿಗ್ತಾ ಇದೆ ನೋಡಿ. ಸೆಂಟರ್ ಟೇಬಲ್ ನೋಡ್ತಾ ಇದ್ರೆ ಅದು ಕೂಡ ಸಿಗ್ತಾ ಇದೆ. ಸೊ ಟೋಟಲ್ ಸೆಟ್ಟೇ ನಿಮಗೆ ಒಂದು ಬೆಸ್ಟ್ ಪ್ರೈಸಿಗೆ ಸಿಗ್ತಾ ಇದೆ. ಮೇನಾಗಿ ಏನಪ್ಪ ಅಂದರೆ ಕ್ವಾಲಿಟಿ ಯೂಸ್ ಮಾಡಿರ್ತಾರೆ. ಇಲ್ಲಿ ಯಾವುದೋ ಒಂದು ತಾಡ್ಪಲ್ ಹಾಕೋದು, ಕಟ್ ಪೀಸ್ ಹಾಕೋದು, ಯಾವುದೋ ಒಂದು ಪೀಸ್ ಜಾಯಿಂಟ್ ಮಾಡೋದು, ಅಲ್ಲೊಂದು ಥ್ರೆಡ್ ಹೊಡಿಯೋದು, ಆ ಥರ ಏನೂ ಮಾಡಲ್ಲ. ಸೊ ಅದಕ್ಕೋಸ್ಕರನೇ ಕುಣಿದು ತೋರಿಸೋದು. ಸೊ ಈ ಸೋಫಾ ಕಲೆಕ್ಷನ್ ಇಷ್ಟೇ ಇಲ್ಲ, ಇನ್ನು ಸಾಕಷ್ಟು ಕಲೆಕ್ಷನ್ ಡೈನಿಂಗ್ ಟೇಬಲ್. ಈ ಕಡೆನೂ ಹೋಗೋಣ, ಅಲ್ಲೂ ಕೂಡ ಡೈನಿಂಗ್ ಟೇಬಲ್ಗಳಿದ್ದಾವೆ. ಸೊ ನೋಡಿ, ನಿಮ್ಗಾಗಲೇ ಹೇಳಿದ್ನಲ್ಲ, ಇದೊಂದು ಸ್ಟೋರ್ ಆದರೆ ಇದೊಂದು ಸ್ಟೋರು, ಪಕ್ಕದಲ್ಲಿ ಒಂದು ಸ್ಟೋರ್, ಟೋಟಲ್ 3 ಸ್ಟೋರ್ ಇರ್ತಕ್ಕಂಥದ್ದು ಬಾಣಸ್ವಾಡಿಲಿ ಆ್ಯಪಲ್ ವುಡ್ ಫರ್ನಿಚರು. ಸೊ ಬಹಳ ಕಲೆಕ್ಷನ್ ಸಿಗುತ್ತೆ ನಿಮಗೆ. ಇಲ್ಲೂ ಕೂಡ ನೋಡ್ತಾ ಇರ್ಬೋದು ಯಾವ ಥರ ಇದೆ ನೋಡಿ. ಇಲ್ಲೂ ಕೂಡ ಡ್ಯುಯಲ್ ಕಲರಲ್ಲಿ ಇರ್ತಕ್ಕಂಥ ಸೋಫಾ, ಇದು ಪೈಪಿಂಗ್ ಮಾಡಿದ್ದಾರೆ ಒಂದು ಗ್ರೇ ಕಲರಲ್ಲಿ, ಒಂದು ಕ್ರೀಮ್ ಕಲರ್ ಇರ್ತಕ್ಕಂಥ ಸೋಫಾ. ಒಂದು ಲಕ್ಸುರಿ ಲುಕ್ ಕೊಡುತ್ತೆ ಒಂದು ಒಳ್ಳೆ ಮನೆಗೆ.
ಹೌದು ಸರ್. ಇವಾಗ ಅದೇನಂದ್ರೆ ಇವಾಗ ಕಾರ್ನರ್ ಸೆಕ್ಷನ್ ಆಯ್ತು, ಇದು 3-1-1 3-1-1 3-2 ಡಿವೈಡರ್ 3-2-1 ಲಾಂಜರು 3 ಲಾಂಜರು ಸೋಫಾ ಕಮ್ ಬೆಡ್ ಈ ತರ ಇದೊಂದು ಸೆಕ್ಷನ್. ಅಂದ್ರೆ ಕಾರ್ನರ್ ಬೇಕಾ ಅಲ್ಲಿ ಹೋಗ್ಬೋದು. ಹೌದು 3+1+1 ಬೇಕಾ ಇಲ್ಲಿ ಬರ್ಬೇಕು. ಹೌದು ಎಲ್ಲ ಒಂದೇ ಅಂಗಡಿನೇ ಬಟ್ ಬೇರೆ ಬೇರೆ ಸೆಕ್ಷನ್ ಇಟ್ಕೊಂಡಿದೀವಿ ನೋಡಿ. ಸೆಂಟರ್ ಟೇಬಲ್ ಆ ಕಡೆಯಿಂದ ತೋರಿಸಿ ಕೂತ್ಕೊಂಡು ನೋಡಿ, ಓಕೆನಾ. ಸೋಫಾನು ಹಂಗೆ ಇರಬೇಕು, ಪ್ಲಸ್ ಸೆಂಟರ್ ಟೇಬಲ್ ಏನಂದ್ರೆ ಸ್ಟೋರೇಜ್ ಪ್ಲಸ್ ಸ್ಟೋರೇಜ್ ಆಗ್ತದೆ. ನೋಡ್ಸಿ ಸರ್ ಒಂದ್ಸರಿ. ಇವ್ರೆಲ್ಲರಿಗೂ ಹಿಂಗೆ ಅಳತಿ ಕೊಟ್ಬಿಟ್ಟು ಮಾಡಿಸ್ತೀರಾ, ಕುತ್ಕೊಂಡು ಟೆಸ್ಟ್ ಮಾಡಿ ಮಾಡಿಸ್ತೀರಾ? ಇಲ್ಲ, ನಮಗೆ ಒಂದ್ಸರಿ ಕಂಫರ್ಟ್ ಅಂತ ನಮಗೆ ಗೊತ್ತಾಗ್ಬೇಕು ಸರ್. ಒಂದ್ಸರಿ ಫಸ್ಟ್ ಒಂದು ಸಿಂಗಲ್ ಸೀಟ್ ಮಾಡ್ತೀವಿ, ನಮ್ಗೆ ಅದೇನು ಅಡ್ಜಸ್ಟ್ ಆಗಲಿಲ್ಲ ಅಂದ್ರೆ ಬಿಟ್ಬಿಡ್ತೀವಿ. ನಮ್ಗೆ ಅದು ಕರೆಕ್ಟಾಗಿ ಕಂಫರ್ಟ್ ಬರಬೇಕು, ತಲೆಗಾಗಿ ಇರಬೇಕು, ನಮ್ಮ ಕೈಗೆ ಕಾಲಿಗೆ ಸಪೋರ್ಟು ಪ್ರತಿಯೊಂದು ಕರೆಕ್ಟಾಗಿ ಇದ್ರೇನೆ ಅದು ನಾವು ಮುಂದುವರ್ಸೋದಿಲ್ಲ ಅಂದ್ರೆ ಇಲ್ಲ. ಅದು ಸೆಂಟರ್ ಟೇಬಲ್ ನೋಡಿ ಯಾವ ಥರ ಡಿಸೈನ್ಸ್ ಇದೆ. ಇದು ನೋಡಿ ಸರ್, ಇದು ರೆಕ್ಲೈನರು, ಓಕೆನಾ. ಇದು ಇದೆಯಲ್ಲ ರೆಕ್ಲೈನರ್ ಫುಲ್ಲು ಸೀಟರ್ ಕೂಡ 3-2 ನೋಡಿ. ಓಹೋ ಓಕೆನಾ, ಫುಲ್ ರೆಕ್ಲೈನರ್. ಕ್ಲೋಸ್ ಮಾಡಿ ಸರ್, ಕ್ಲೋಸ್ ಮಾಡಿ ಅಷ್ಟೇ. ಈಗ ಓಪನ್ ಮಾಡಿ, ಮತ್ತೆ ರೈಟ್ ಸೈಡಿಗೆ ಒಂದು ಇದಿದೆ, ಓಪನ್ ಮಾಡಿದ ತಕ್ಷಣ ಹೋಗೋದು. ಅಂದ್ರೆ ಮನೆಯಲ್ಲಿ ಟಿವಿ ನೋಡೋದು, ಹೌದು, ಅಥವಾ ಆರಾಮಾಗಿ ಕುತ್ಕೊಳ್ಳೋದು, ಅಥವಾ ಅದರಲ್ಲೇ ಮಲ್ಕೋಬೇಕು ಅನ್ನೋದಕ್ಕೆ ಒಂಥರ ರೆಕ್ಲೈನರ್ ಸೋಫಾ ಬೆಸ್ಟ್. ಇವತ್ತು 3-2 ಸರ್, 3-2 ಇದೆ. ಇದ್ರ ಮ್ಯಾನ್ಯಲ್ ರೆಕ್ಲೈನರ್ ಮಧ್ಯದಲ್ಲಿ ಒಂದು ಇಲ್ವಲ್ಲ ಸರ್, ಆ ಕಡೆ ಈ ಕಡೆ ಇದೆ. ಇದು ಮ್ಯಾನ್ಯಲ್ ರೆಕ್ಲೈನರ್ ಕೊಟ್ಟಿದ್ವಿ. ಇದರಲ್ಲೇ ಅವ್ರಿಗೆ ಏನಾದ್ರು ಮೆಕ್ಯಾನಿಸಮ್ ಮೋಟರೈಸ್ ಬೇಕು, ಬಟನ್ ಸಿಸ್ಟಮ್ ಬೇಕು, ರಿಮೋಟ್ ಸಿಸ್ಟಮ್ ಬೇಕು, ಪ್ರತಿಯೊಂದು ಮಾಡ್ಕೊಡ್ತೀವಿ ಸರ್. ಸೂಪರ್, ಪ್ರತಿಯೊಂದಕ್ಕೂ ಆಪ್ಷನ್ ಇದೆ. ಸೊ ಇಲ್ಲಿ ಕೂಡ ಕಲೆಕ್ಷನ್ ಇದೊಂಥರ ಚೆನ್ನಾಗಿದೆ ನೋಡಿ, ಸ್ಕ್ವೇರ್ ಟೈಪಲ್ಲಿ ಒಂಥರ ಕೈ ಇಟ್ಕೊಳೋದಕ್ಕೆ ಒಂಥರ ಬೆಸ್ಟಾಗಿ ಕೊಟ್ಟಿದ್ದೀರ, ತುಂಬ ಲೆಂತಾಗಿ. ಲೆಗ್ಗು ಗಿಗ್ಗೆಲ್ಲ ಸೂಪರ್ ಆಗಿದೆ. ನೆಕ್ಸ್ಟ್ ಸರ್ ಇನ್ಯಾವ್ಯಾವ್ದಿದೆ ಸರ್ ಕಲೆಕ್ಷನ್? ನೋಡಿ ಸರ್, ಇದು ಈ ಕಡೆ ಇಲ್ಲೊಂದು ಸ್ವಲ್ಪ ಕಲೆಕ್ಷನ್ಸ್ ನೋಡಿ, ಸ್ವಲ್ಪ ಡಿಫ್ರೆಂಟ್ ಸರ್, ಒಂದಕ್ಕೊಂದು ಯಾವುದು ಮ್ಯಾಚಿಂಗೇ ಇರಲ್ಲ. ಈ ಕಡೆ ನೋಡಿಸಿ, ಇದು ನೋಡಿ, ಈ ಕಡೆ ನೋಡ್ಸ್ಬೋದು. ಹ್ಯಾಂಡಲ್ ಸೈಡಲ್ಲಿ ನೋಡಿ, ಹ್ಯಾಂಡಲ್ ಈ ಕಡೆ ನೋಡಿ, ಓಕೆನಾ. ಅದು ಒಂಥರ ಡಿಸೈನು, ಪ್ರತಿಯೊಂದು ಬೇರೆ ಬೇರೆ ಥರ, ಒಂದಕ್ಕೊಂದು ಯಾವುದು ಮ್ಯಾಚಿಂಗ್ ಇಲ್ಲ ಸರ್. ಹಂಗೆ ನೋಡ್ಸ್ತಾ ಬನ್ನಿ ಸರ್. 3-2 ಡಿವೈಡರ್ ಬೇಕಾದ್ರೆ ಇದರಲ್ಲಿ ಆಪ್ಷನ್ಸ್ ಕೊಟ್ಟಿದ್ದೀವಿ. ಸೊ ನೋಡಿ 3+2 ವಿತ್ ಡಿವೈಡರ್ ಯಾವ ಥರ ಇದೆ. ಸೊ ಡಿವೈಡ್ರಿಂಗ್ ಅಂದರೆ ಮನೆಗಳಲ್ಲಿ ಯೂಸ್ ಎಲ್ಲ ಕುತ್ಕೊಂಡು ಒಂದು ಶೂ ಹಾಕ್ಕೊಳ್ಳೋದು, ಮತ್ತು ಆಮೇಲೆ ಅಥವಾ ಮನೆ ಕಡೆ ಒಂದು ಗೋಡೆ ಕಡೆ ನಿಲ್ಸೋದು, ಇದು ಕೂಡ ತುಂಬ ಜನ ಲೈಕ್ ಮಾಡ್ತಾರೆ. ಅಂಥದಕ್ಕೂ ಕೂಡ ಒಂಥರ ಆ್ಯಪಲ್ ಶೇಪಲ್ಲಿ ಇರ್ತಕ್ಕಂಥ ಡಿಸೈನ್ನ ಮಾಡಿದ್ದಾರೆ. ವಿತ್ ರೋಸ್ ಗೋಲ್ಡ್ ಡಿಸೈನ್ ಕೊಟ್ಟಿದ್ದಾರೆ. ಲೆಗ್ಗು ನೀವು ನೋಡ್ತಾ ಇರ್ಬೋದು, ವಿತ್ ಪಿಲ್ಲೋ. ಅದಾದಮೇಲೆ ಇಲ್ಲೊಂಥರ ಡಿಫ್ರೆಂಟ್ ಕಲರ್ ಆಗಿದೆ ನೋಡಿ, ಪಿಂಕ್ ಕಲರು. ಇದೊಂಥರ ಡಿಫ್ರೆಂಟ್ ಆಗಿದೆ ಸರ್ ಕಲರು. ಈಗ ಲೈಕ್ ಚಿಲ್ಡ್ರನ್ಸ್ ರೂಮ್ ಅಂತ ಮಾಡಿರ್ತಾರೆ, ಪೇರೆಂಟ್ಸ್ ರೂಮ್ ಅಂತ ಮಾಡಿರ್ತಾರೆ, ಮಾಸ್ಟರ್ ಬೆಡ್ರೂಮ್ ಅಂತ ಮಾಡಿರ್ತಾರೆ. ಸ್ಲೀಕ್ ಹ್ಯಾಂಡಲ್ ಸರ್, ಸಣ್ಣ ಹ್ಯಾಂಡಲ್, ಎಲ್ಲ ದಪ್ಪ ಹ್ಯಾಂಡಲ್ ಬೇಡ, ನಮ್ಗೆ ಚಿಕ್ಕದೇ ಬೇಕು ಅಂತಾರೆ. ಆ ಥರ ಅವ್ರಿಗೆ ಆಪ್ಷನ್ ಕೊಟ್ಟಿರೋ. ಸೋಫಾ ಹೆವಿ ಇದೆ, ಓಕೆನಾ. ಹ್ಯಾಂಡಲ್ ಮಾತ್ರ ಸ್ಮಾಲ್, ಕ್ವಾಲಿಟಿನೂ ಹಂಗೆ ಇದೆ. 6 ಇಂಚಲ್ಲಿ ಎಟ್ಕೊಟ್ಟಿರ್ತೀವಿ. ಏನಕಂದ್ರೆ ಕೆಳಗಡೆ ಕಸ ಹೊಡ್ಕೊಬೇಕು, ಕೆಳಗಡೆ ಅವ್ರು ಕ್ಲೀನ್ ಮಾಡ್ಕೊಳಕ್ಕೆ ಈಸಿ ಆಗಲಿ ಮೇಂಟೆನೆನ್ಸ್ ಅಂದ್ಬಿಟ್ಟು 6 ಇಂಚ್ ಲೆಗ್ ಕೊಟ್ಟಿರ್ತೀವಿ. ಸರ್ ಇದೇನು ಲೆದರ್ ಸೆಮಿ ಲೆದರ್ ತೋರಿಸಿ ಸರ್ ಈ ಕಡೆಯಿಂದ. ಹೆವಿ ಸೋಫಾ ಆಗಲಿ ಸರ್, ಇವೆಲ್ಲ ನಾರ್ಮಲ್ ಸೋಫಾಗಳೆಲ್ಲ. ಒಂದ್ಸರಿ ನಾರ್ಮಲ್ ಲೆದರ್ ಅಥವಾ ಫುಲ್ ಲೆದರ್ ಯೂಸ್? ಇಲ್ಲ ನಾರ್ಮಲ್ ಇದು. ಲೆದರ್ ಬೇಕಾದ್ರೆ ಮಾಡ್ಕೊಡ್ತೀವಿ, ಪ್ಯೂರ್ ಲೆದರ್ ಬೇಕಾದ್ರೂ ಮಾಡ್ಕೊಡ್ತೀವಿ. ಅದರಲ್ಲಿ ಲೆದರ್ ಫೀಲ್ ಇರಬೇಕು ಅಂತ ಇದು ಮಾಡಿರ್ತಕ್ಕಂಥದ್ದು. ಖಂಡಿತ ಸರ್. ಸೊ ನೋಡಿ 3+2+ ಡಿವೈಡರ್ ವಿತ್ ಸೆಂಟರ್ ಟೇಬಲ್, ಇಷ್ಟು ಸೆಟ್ ಇದೆ. ನೀವು ಈ ಕಡೆಯಿಂದ ತೋರಿಸಿ ಫುಲ್ ಸೆಟ್ ಯಾವ ತರ ಬೇಕಾದ್ರೂ ತೋರಿಸಿ. ಸೊ ನೋಡಿ ಅಲ್ಲೇನು ಕಾಣಿಸ್ತಾ ಇದೆ ಎಲ್ಲ ಸೆಂಟರ್ ಟೇಬಲ್ ಎಲ್ಲ ಈ ತರ ಲುಕ್ ಇರುತ್ತೆ ಮನೆಗೆ ಹಾಕಿದಾಗ. ಅದು ಬಿಟ್ಟು ನೋಡಿ ಉಯ್ಯಾಲೆ ಸ್ಪೆಸಿಫಿಕ್ ಆಗಿ ಏನಂತೀರಾ ಸರ್ ಇದನ್ನ? ಝೂಲಾ ಸರ್, ಝೂಲಾ 2 ಸೀಟರ್ ಝೂಲಾ ಅಂತೀವಿ ಇದನ್ನ, ಓಕೆನಾ. ವಿತ್ ಬ್ರಾಸ್ ವರ್ಕ್, ಇದೆಲ್ಲ ಟೋಟಲಿ ಬ್ರಾಸ್ ವರ್ಕ್ ಆಗಿಲ್ಲ, ಏನೂ ಆಗಲ್ಲ ಸರ್. ನಾನೇ 120 kg ಇದ್ದೀನಿ, ನನ್ನಂತವ್ರು 4 ಜನ ಕೂತ್ಕೊಂಡ್ರೆ ಏನಾಗಲ್ಲ. ಝೂಲಾ ಏನಾಗಲ್ಲ. ಇದರಲ್ಲಿ 3 ಸೀಟರ್ ಬೇಕಾ 3 ಮಾಡ್ಕೊಡ್ತೀವಿ, ಸಿಂಗಲ್ ಬೇಕಾ ಸಿಂಗಲ್ ಮಾಡ್ಕೊಡ್ತೀವಿ, 2 ಬೇಕಾ 2 ಕಸ್ಟಮೈಸ್ ಇದೆ ಸರ್. ಯಾವ ಥರ ಬೇಕೋ, ಯಾವ ವುಡ್ಡಲ್ಲಿ ಬೇಕಾದ್ರೂ ಮಾಡ್ಕೊಡ್ತೀವಿ. ಟೀಕ್ ವುಡ್ಡಲ್ಲಿ ಬೇಕಾ ಟೀಕ್ ವುಡ್, ರೋಸ್ ವುಡ್ ಬೇಕಾ ರೋಸ್ ವುಡ್, ಯಾವುದ್ರಲ್ಲಿ ಬೇಕಾದ್ರೂ ಮಾಡ್ಕೊಡ್ತೀವಿ. ಕಸ್ಟಮೈಸೇಷನ್ ನಿಂತ್ಕೊಳ್ಳೋದಕ್ಕೆ ಮೇಲ್ಗಡೆ ಇದನ್ನು ಈ ಥರ ಕೊಟ್ಟರೆ, ಈ ಸಪೋರ್ಟಿಗೆ ಯಾವ ಥರ ಡಿಸೈನ್ಸ್ ಕೊಟ್ಟಿದ್ದಾರೆ, ಎಷ್ಟು ಲೆಂತಲ್ಲಿ ಕೊಟ್ಟಿದ್ದಾರೆ, ವಿಡ್ತಲ್ಲಿ ಕೊಟ್ಟಿದ್ದಾರೆ, ಲೈಟ್ ತುಂಬ ಚೆನ್ನಾಗಿದೆ. ಇದೊಂಥರ 3 ಸೀಟರ್ ಸೋಫಾ ಚೆನ್ನಾಗಿದೆ ಸರ್. ಒಂಥರ ಕಟ್ಟೆ ಮೇಲೆ ಕುಂತಿರೋ ಫೀಲ್ ಬರುತ್ತೆ. ಹೈಟ್ ಅಲ್ಲ 3 ಸೀಟರ್ ಅಲ್ಲ ಸರ್, ಅದು 3 ಸೀಟರ್ ಇದೆ ವಿತ್ ಅದರಲ್ಲೇ ಕಮ್ ಬೆಡ್, ಅಂದ್ರೆ ಮಲ್ಟಿ ಪರ್ಪೋಸ್ ಯೂಸ್ ಆಗುತ್ತೆ. ಹೌದು, ಬನ್ನಿ ಓಪನ್ ಮಾಡಿ. ಅದ್ರಲ್ಲಿ ನೋಡಿ ಯಾವ ತರ ಮಲ್ಕೋಬಹುದು. ಹೌದು, ಲಾಕ್ ಆಗಿದೆ. ಲಾಕ್ ಬೇಕಾದ್ರೆ ಲಾಕು, ಓಪನ್. ಎರಡನೇದ 1 ನಿಮಿಷ, ಸ್ಟೋರೇಜ್ ಬೇಕಾದ್ರೆ ಸ್ಟೋರೇಜ್ ವಿತ್ ಸ್ಟೋರೇಜ್. ಸ್ಟೋರೇಜ್ ಬೇಕಾದ್ರೆ ಸೋಫಾ ಕಮ್ ಬೆಡ್ ವಿತ್ ಸ್ಟೋರೇಜ್. ಬರೀ ಸೋಫಾ ಬೇಕಾ? ಸೋಫಾ ತರ ಯೂಸ್ ಮಾಡಬಹುದು. ಬೆಡ್ ತರ ಯೂಸ್ ಮಾಡಬಹುದಾ? ಅದನ್ನು ಕೂಡ ಯೂಸ್ ಮಾಡಿ. 2 ಫೋಲ್ಡ್ ಬೇಡ, ಇನ್ನೂ ಬೇಕು ಅಂತ ಹೇಳಿದ್ರೆ ಅದೇ ಮಂಚ ಆಗ್ಬಿಡ್ತದೆ. ಆರಾಮಾಗಿ ಒಂದು ಪಿಲ್ಲೋ ಗಿಲ್ಲ ಹಾಕೊಂಡು ಆರಾಮಾಗಿ ಮಲ್ಕೊಂಡ್ಬಿಟ್ರೆ ಮುಗಿತಪ್ಪ. ಇದೇ ಬೆಡ್, ಸ್ಪೇಸು ಸೇವ್ ಆಯ್ತು,
ಆರಾಮಾಗಿ ಮನೆಗೆ ಒಂದು ಸೋಫಾನೂ ಆಗೋಯ್ತು. ಯೂಸ್ ಆಗ್ತದೆ. ಇವಾಗ ಸಣ್ಣ ಸಣ್ಣ ಹಾಲುಗಳು ಇರ್ತಾವಲ್ವಾ, ಅವ್ರು ಏನಂದ್ರೆ ಡೇ ಟೈಮ್ಗೆ ಇದೇ ಸೋಫಾ ಆಗ್ತದೆ, ನೈಟ್ ಟೈಮ್ಗೆ ಇದೇ ಮಂಚ ಆಗ್ತದೆ. ಸೊ ಇದೇನಾದ್ರು ಕ್ಲೋಸ್ ಮಾಡೋದು ಕಷ್ಟನಾ ಹೇಗೆ? ತುಂಬಾ ಈಸಿ ಸರ್, ತೋರಿಸಿ ಆ ಕಡೆ ಜಸ್ಟ್ ಅಲ್ಲಿ ನೋಡಿ, ಅದೇ ಆಟೋಮೆಟಿಕ್ ಎದ್ದೇಳುತ್ತೆ, ನಾವು ಮಡಚೋ ಅವಶ್ಯಕತೆ ಇಲ್ಲ. ಇದೊಂದು ಈ ಕಡೆ ಫೋಲ್ಡ್ ಮಾಡಿದ್ರೆ ಅದು ಆಟೋಮೆಟಿಕ್ ಹೋಗ್ತದೆ ಅಷ್ಟೇ. ಸೂಪರ್ 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 ಸೂಪರ್. ಸೋಫಾ ಕಮ್ ಬೆಡ್. ಈ ಹಳೆ ಕಾಲದಲ್ಲಿ ದೊಡ್ಡ ದೊಡ್ಡ ಮನುಷ್ಯರು ಗೌಡ್ರು ಮಂತ್ಯಾನ ಗೊಜ್ಗಾರ ಅವು ಇವು ಬುದ್ಧಿ ಅಂತ ಇದ್ರಲ್ಲ, ಅಂತ ಮನೆಗಳಲ್ಲಿ ಈ ಒಂದು ಮೆರಿಟ್ಗೋಸ್ಕರನಾದ್ರೂ ಈ ಥರ ಡಿಸೈನ್ಸ್ ಹಾಕೋರು. ಸೊ ನೋಡಿ, ಆಗಿನ ದೇಸಿ ಕಾಲದ ಡಿಸೈನ್ ಸೋಫಾ ಕೂಡ ನಾವು ನೋಡೋದಕ್ಕೆ ಸಿಗ್ತಾ ಇದೆ ಆಪಲ್ ವುಡ್ ಫರ್ನಿಚರ್ಲಿ. ಯಾವ ಥರ ಇದೆ ನೋಡಿ ಡಿಸೈನ್? ಇಲ್ಲ, ವುಡನ್ ಸೋಫಾನಲ್ಲಿ ಎಲ್ಲ ಕಡೆ ಬರೀ 3 ಸೀಟ್ರು 311 ಅಂತಾರ. ನಮ್ಮ ಬಟ್ ಕಾರ್ನರಲ್ಲೂ ಇಟ್ಟಿದ್ವಿ ಸರ್, ತುಂಬಾ ಆಪ್ಷನ್ ಇಟ್ಟಿದ್ವಿ, ಒಂದೇ ಅಂತೇನಿಲ್ಲ, ತುಂಬಾ ಆಪ್ಷನ್. ಟೇಬಲ್ ನೋಡಿ, ಇದು ವಿತ್ ಡ್ರೈವರ್, ಇದು ಸೂಪರ್. ಸರ್ ಈ ಥರ ಎಲ್ಲ ಸೋಫಾ ಕಲೆಕ್ಷನ್ ಸಿಗುತ್ತೆ. ಯಾಕೆ ಆಪಲ್ ವುಡ್ಗೆ ಬರಬೇಕು ಅಂದರೆ ಇದಕ್ಕೆ ಕ್ವಾಲಿಟಿಗೆ ಪ್ಲಸ್ ಕಲೆಕ್ಷನ್ಸ್ಗೆ ಪ್ಲಸ್ ಡಿಸೈನ್ಸ್ಗೆ, ಅದರಲ್ಲೂ ಕಸ್ಟಮೈಸ್ ಡಿಸೈನು. ನೀವು ಗೂಗಲಲ್ಲಿ ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಹಾಕಿ ಹುಡುಕಿದ್ರೂ ಕೂಡ ಈ ಥರ ಡಿಸೈನ್ ಸಿಗಲ್ಲ. ಅಂದರೆ ವುಡನ್ ಸೋಫಾದಲ್ಲಿ ಅದೊಂದೇ ಸ್ಪೆಷಲ್ ಅನ್ಕೊಂಡೆ, ಒಂದೇ ಇಲ್ಲ ನಿಮ್ಮ ಹತ್ರ ಪೀಸ್? ಇಲ್ಲ, ತುಂಬಾ ಇದಾವೆ ಸರ್, ತುಂಬಾ ವೆರೈಟಿ ಇದೆ ನಮ್ಮ ಹತ್ರ. ಒಂದಂತ ಯಾವುದು ಕೇಳಬೇಡಿ, ಎಲ್ಲದರಲ್ಲೂ ಆಪ್ಷನ್ ಇಟ್ಟಿದ್ದೀವಿ ಸರ್. ಇವಾಗ 311 ಸೋಫಾ, ಅದು ನೋಡ್ಸಿ ಸರ್, ಸೆಂಟ್ರಲ್ ನೋಡಿ. ಇದೊಂಥರ ಹೆಂಗೆ ಅಂದ್ರೆ ಸರ್, ಈ ತೊಟ್ಟಿ ಮನೆಗಳು ಕಟ್ಟೋದು, ಹಳೇ ಕಾಲದ ದೇಸಿ ಮನೆಗಳನ್ನ ಕಟ್ಟಿದ್ದಾರೆ ಇವತ್ತಿನ. ಇದೇ ಡಿಸೈನ್ ಲುಕ್ ಕೊಡ್ತಕ್ಕಂಥದ್ದಲ್ಲ. ತುಂಬಾ ಜನ ಲೈಕ್ ಮಾಡ್ತಾರೆ ಇವಾಗ್ಲೂ ಇದನ್ನ, ತುಂಬಾ ಜನ ಲೈಕ್ ಮಾಡ್ತಾರೆ. ಯಾವ ತರ ಇದೆ ಡಿಸೈನ್ಸ್ ತೋರಿಸಿ, ಇವೆಲ್ಲ ಅವಾಗಿನ ಕಾಲದ MLA-ಗಳಾಗಿರ್ಲಿ, ಗ್ರಾಮ ಪಂಚಾಯತಿ ಮೆಂಬರ್ಗಳಾಗ್ಲಿ, ರಾಜಕೀಯದವರಾಗ್ಲಿ ಈ ತರ ಸೋಫಾನ ಯಾಕೆ ಲೈಕ್ ಮಾಡ್ತಿದ್ರಂದ್ರೆ, ಅವತ್ತಿನ ಹಂಚಿನ ಮನೆ, ಅವತ್ತಿನ ತೋಟದ ಮನೆ, ಅವತ್ತಿನ ತೊಟ್ಟಿ ಮನೆ, ಆ ದೇಸಿ ಡಿಸೈನ್ಸ್ಗೆ ಇದು ತುಂಬಾ ಯೂಸ್ ಆಗುತ್ತೆ. ತುಂಬಾ ಸಿಮಿಲರ್ ಆಗಿ ಡಿಸೈನ್ಸ್ ಓಕೆ ಅನ್ಸುತ್ತೆ, ಅದಕ್ಕೋಸ್ಕರ ವುಡನ್ನ ಲೈಕ್ ಮಾಡ್ತಕ್ಕಂಥದ್ದು. ಸೊ ಇಲ್ಲೆಲ್ಲ ಸೋಫಾ ಕಲೆಕ್ಷನ್ಸ್ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಯಾವ ತರ ಬೇಕು ನಿಮಗೆ, ಅದರಲ್ಲೇ ಸೋಫಾ ಕಮ್ ಬೆಡ್ ಬೇಕು ಅಂದ್ರೆ ಅದನ್ನು ಕೂಡ ಮಾಡ್ಕೊಡ್ತಾರೆ ಇದೇ ವುಡನ್ ಸೋಫಾದಲ್ಲಿ. ಸೊ ಮತ್ತೆ ಡಿಸೈನ್ಸು ಬೆಂಡು ನಿಮ್ಗೆ ಈ ಥರ ಬೇಕು, ನಮ್ಗೆ ಇದಕ್ಕೂ ಕೂಡ ನೆಕ್ ಪಿಲ್ಲೋ ಥರ ಡಿಸೈನ್ಸ್ ಮಾಡಿಕೊಡಿ, ಬೇರೆ ಬೇರೆ ಮೆಟೀರಿಯಲಲ್ಲಿ ಮಾಡಿಕೊಡಿ, ಲೆದರಲ್ಲಿ ಮಾಡಿಕೊಡಿ ಅಂದರೆ ಅದನ್ನು ಕೂಡ ಮಾಡಿಕೊಡ್ತಾರೆ. ಸೊ ಈ ಕಾರ್ವಿಂಗ್ ಡಿಸೈನ್ಸ್ ನೋಡ್ತಾ ಇರ್ಬೋದು ಇಲ್ಲಿ ನೋಡಿ. ಇಲ್ಲ ಸರ್, ಡಿಸೈನ್ಸ್ ಒಂದೇ ಅಲ್ಲ, ಇವೇನ್ ಗೊತ್ತಾ ಸರ್, ಪ್ಯೂರ್ ಟೀಕ್ ವುಡ್ ಅಲ್ಲಿ ಮಾಡಿ ಲೈಫ್ ಟೈಮ್ ವಾರಂಟಿ ಕೊಡ್ತೀವಿ. ಹುಳ ಹಿಡಿಯಲ್ಲ, ಡಸ್ಟ್ ಆಗಲ್ಲ, ಲೈಫ್ ಟೈಮ್ ವಾರಂಟಿ. ಹುಳ ಬರ್ತದ ಅಂತಾರಲ್ಲ, ಲೈಫ್ ಟೈಮ್ ವಾರಂಟಿ. ಹುಳ ಬರೋದಕ್ಕೆ ಬರೋದೇ ಇಲ್ಲ ಸರ್, ಪ್ಯೂರ್ ವುಡ್ ಅಲ್ಲಿ ಇದ್ರೆ ಖಂಡಿತ ಬರಲ್ಲ. ಇದು ನೋಡಿ ಎಷ್ಟು ಕಂಫರ್ಟ್ ಆಗಿದೆ. ಇವೆಲ್ಲ ಬೆಂಡ್ ಮಾಡಿದೀವಿ ಸರ್, ಸೀದಾ ಇಲ್ಲ ಇವು ಬೆಂಡ್ ಮಾಡಿದೀವಿ. ವುಡ್ನೇ ಬೆಂಡ್ ಮಾಡಿದೀವಿ. ಹೌದು, ವುಡ್ನೇ ಬೆಂಡ್ ಮಾಡಿದೀವಿ. ಅದಂಗೆ ಬೆಂಡ್ ಆಗುತ್ತೆ ಸರ್? ಮುರಿದೋಗಲ್ಲ? ಇಲ್ಲ, ಮಿಷನರೀಸ್ ಇವ ಬೇರೆ ಬೇರೆ ತರ ಇದಾವೆ ಸರ್. ಬೆಂಡ್ ಮಾಡ್ತೀರಲ್ವಾ? ಏನಕ್ಕಂತ ಕಂಫರ್ಟ್ಗಾಗಿ ಸರ್. ಸೂಪರ್. ಇಲ್ಲಿ ನೋಡಿ ಯಾವ ತರ ಇದೆ, ನೋಡಿದ ತಕ್ಷಣ ಉಯ್ಯಾಲೆ ಚೇರ್ ಏನೋ ಅನ್ಕೋಬೇಕಿದ್ದು, ಅಂದ್ರೆ ಆಯಸ್ ಚೇರ್ ತರ ಆ ತರ ಅಲ್ಲ, ಡಿಸೈನ್ಸ್ ಮಾತ್ರ ಆ ತರ ಮಾಡಿ ಟೀಕ್ ವುಡ್ ಅಲ್ಲಿ ಬೆಂಡ್ ಮಾಡಿ, ಅದಕ್ಕಾಗಿ ಲೈಫ್ ಟೈಮ್ ವಾರಂಟಿ ಕೊಡ್ತಾರ ಅಲ್ವಾ? ಖಂಡಿತ ಸರ್. ಸರ್ ಫ್ಯಾಕ್ಟ್ರಿ ಔಟ್ಲೆಟ್ ಅಂದ್ರೆ ಫ್ಯಾಕ್ಟ್ರಿ ಬೆಲೆಯಲ್ಲಿ ಆ ಕ್ವಾಲಿಟಿಲಿ ಏನಾದರೂ ಸೋಫಾ, ಡೈನಿಂಗ್ ಟೇಬಲ್, ಮಂಚ ಏನಾದರೂ ಬೇಕಂದ್ರೆ ಇಮಿಡಿಯೇಟ್ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋದಲ್ಲಿ ಇರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ. ಇದು ಬಿಟ್ಟು ಸಾಕಷ್ಟು ಡೈನಿಂಗ್ ಟೇಬಲ್ಗಳು ಕೂಡ ಇದಾವೆ. ಸೊ ಡೈನಿಂಗ್ ಟೇಬಲ್ ನೋಡ್ತಾ ಇರ್ಬೋದು. ಸ್ಟಾರ್ಟಿಂಗ್ ಏನು ಪ್ರೈಸ್ ಇಂದ ಸಿಗುತ್ತೆ ಸರ್ ನಿಮ್ಮಲ್ಲಿ? 4 ಸೀಟ್ರು ಈ ಕಡೆ ತೋರಿಸಿ ಸರ್. 4 ಸೀಟ್ರು, 6 ಸೀಟ್ರು, 4 ಸೀಟ್ರು ಬೆಂಚು, 8 ಸೀಟ್ರು, ಓಕೆನಾ, ಗ್ಲಾಸ್ ಟಾಪು, ಮಾರ್ಬಲ್ ಟಾಪು, ಟೈಲ್ಸ್ ಟಾಪು, ಆನೆಕ್ಸ್, ಪ್ಯೂರ್ ಆನೆಕ್ಸ್. ನಿಮ್ಗೆ ಯಾವ ತರ ಬೇಕಾದ್ರೂ ಆಪ್ಷನ್ ಇದೆ ಸರ್, ಯಾವ ತರ ಬೇಕಾದ್ರೂ ಆಪ್ಷನ್ ಇದೆ. 16,000 ಇಂದ ಸ್ಟಾರ್ಟಿಂಗ್ ಇದೆ, 16,000 ಸ್ಟಾರ್ಟಿಂಗ್ ಇದೆ. ಇದೆಲ್ಲ ಗ್ರಾನೈಟ್ ಸರ್? ಹೌದು ಸರ್, ಒರಿಜಿನಲ್. ಹೌದು, ಓಕೆನಾ. ಅದಲ್ಲ ಒರಿಜಿನಲ್ ಅಲ್ಲ, ಆನೆಕ್ಸ್ ಅಲ್ಲ, ಅದು ಆನೆಕ್ಸ್ ಇಲ್ಲಿ ಇದೆ, ಬನ್ನಿ ತೋರಿಸ್ತೀನಿ. ಸೊ ಆನೆಕ್ಸ್ ಮಾರ್ಬಲ್ ಅನ್ನೋದು ಕ್ವಾಲಿಟಿನಾ? ಹೌದು, ಆನೆಕ್ಸ್. ಅಂದ್ರೆ ಟಾರ್ಚ್ ಹಾಕಿದ್ರೆ ಮೇಲ್ಗಡೆ ಕಾಣಿಸುತ್ತೆ. ಬನ್ನಿ ಸರ್, ಇದ್ರಲ್ಲಿ ಹಾಕಿ, ಇದ್ರಲ್ಲಿ ಬರ್ತದೆ ನೋಡಿ. ಆನೆಕ್ಸ್ ಮಾರ್ಬಲ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಟ್ರೆಂಡಿಂಗ್ ಆಗಿರ್ತಕ್ಕಂಥ ಡಿಸೈನ್ಸ್. ಇದು ಹೇಗೆ ಕಂಡುಹಿಡಿಬೇಕು ಒರಿಜಿನಲ್ ಅಂತ ನಮ್ಗೆ ಯಾರೋ ಒಬ್ರು ತಿಳಿದಂತವ್ರು ಹೇಳಿದ್ರು. ಹೌದೌದು. ಈ ತರ ಟಾರ್ಚ್ ಆನ್ ಮಾಡಿ ಈ ತರ ಕೆಳಗಿಡಿ, ಅಲ್ಲೇ ರಿಫ್ಲೆಕ್ಟ್ ಆಗುತ್ತೆ, ಅಂದ್ರೆ ಅಲ್ಲಿಂದ ಇಲ್ಲಿಗೆ ಬರುತ್ತೆ ಅದು ರಿಫ್ಲೆಕ್ಷನ್ಸ್ ನೋಡಿ ಈ ತರ. ಅದು ಪ್ಯೂರ್ ಇದೆ ಅಂತ. ಸೊ ಆನೆಕ್ಸ್ ಮಾರ್ಬಲ್, ಪ್ಯೂರ್ ಆನೆಕ್ಸ್. ಸೊ ಇಲ್ಲಿ ನೋಡಿ ಡಿಸೈನ್ಸ್ ನೋಡಿ, ಇದಕ್ಕೆ ಈ ವುಡ್ ಈ ತರ ಬೆಂಡ್ ಮಾಡಿ ಡಿಸೈನ್ಸ್ ಹೋಗಿದೆ. ಅಂದ್ರೆ ಇನ್ನು ಯಾವ್ಯಾವ ತರ ಟೆಕ್ನಾಲಜಿ ಬಂದಿದೆ ಅಂತ ನಾವು ನೋಡಬೇಕು. ಮತ್ತೆ ಲೆಗ್ ನೋಡಿ, ಆ ಡೈನಿಂಗ್ ಟೇಬಲ್ ಡಿಸೈನ್ ಅಲ್ಲ, ಲೆಗ್ ನೋಡೋದಲ್ಲ ಸರ್, ಎವ್ವಿ ಕೊಟ್ಟಿದೀವಿ ಸರ್. ನೋಡಿ ನಿಮ್ಗೆ ಗೊತ್ತಾಗ್ತದೆ, ವಿಪರೀತ ಎವ್ವಿ ಕೊಟ್ಟಿದೀವಿ. ಡೈನಿಂಗ್ ಭಯಂಕರ ಹೆವಿ ಇದೆ. ಅದು 4 ಸೀಟ್ರಿಗೆ ಎಷ್ಟು ಮಾತ್ರ ಇದೆ, ಅದ್ರ ಹೆಸರೇ ಗಜ ಮಾಡಲ್ಲ. ಹೌದು, ಗಜ ಇದ್ದಂಗಿದೆ. ನೀವು ನೋಡ್ತಾ ಇರ್ಬೋದು ನೋಡಿ, ಕಾರ್ನರ್ ಆಗಿರ್ಬೋದು. ಯಾರನ್ನ ಸಡನ್ ಆಗಿ ಬಂದು ಟಚ್ ಮಾಡಿದ ತಕ್ಷಣ ಕೊಯ್ಯೋದ್ಗೆ ಅದೆಲ್ಲ, ಅದನ್ನು ಕೂಡ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಮಾರ್ಬಲ್ ಡಿಸೈನ್ಸ್ ಬೇಕಂದ್ರೆ ನೋಡ್ಸಿ ಸರ್, ಈ ಕಡೆ ನೋಡಿ, ಇದು ಬೇರೆ ಡಿಸೈನ್, ಓಕೆನಾ, ಇದು ಬೇರೆ ಡಿಸೈನ್, ಬೇರೆ ಬೇರೆ ತರ ಕಲರ್ಸು, ಡಿಸೈನ್ಸು. ಯಾವ ತರ ಇದೆ? 6 ಸೀಟರ್
ಲಕ್ಸುರಿಯಾಗಿ ಒಂದು ಡೈನಿಂಗ್ ಟೇಬಲ್ ಬೇಕು ಅಂದ್ರೆ ಬನ್ರಿ. ಇವೆಲ್ಲ ಪ್ಯೂರ್ ಆನೆಕ್ಸ್ ಸರ್. ಇವಾಗ ಟಾರ್ಚ್ ಆನ್ ಮಾಡಿದ್ರಲ್ಲ ಎಲ್ಲ ಪ್ಯೂರ್ ಆನೆಕ್ಸ್. ಪ್ಯೂರ್ ಆನೆಕ್ಸ್ ಎಲ್ಲ ಪ್ಯೂರ್ ಆನೆಕ್ಸ್. ಇದರಲ್ಲಿ 4 ಸೀಟರ್ ಬೇಕಾ 6 ಸೀಟರ್ ಬೇಕಾ ಇದು ನೋಡಿ ಕುಶನ್, ಬ್ಯಾಕ್ ಕುಶನ್ ಈ ತರ ಬೇಕಾ, ನಿಮ್ಗೆ ಯಾವ ತರ ಬೇಕಾದ್ರೂ ಆಪ್ಷನ್ ಕೊಟ್ಟಿದ್ವಿ ಸರ್. 1 2 3 ಅಂತಿಲ್ಲ, ಇಲ್ಲಿ ನೋಡಿ ಬೇಕಾದಂಗೆ ಆಪ್ಷನ್ ಕೊಟ್ಟಿದ್ವಿ. ಕಸ್ಟಮರ್ ಯಾವ ತರ ಬೇಕಾದ್ರೂ. ಇದೆಲ್ಲ ಅನೆಕ್ಸ್ ಮಾರ್ಬಲ್ ಅಲ್ವಾ? ಇಲ್ಲ ಮಾರ್ಬಲ್. ಹೌದು. ಸೊ ವುಡನ್ ಬೇಕಾ ನೋಡಿ, ಇದು ಯಾವ ತರ ಫಿನಿಶಿಂಗ್ ಇದೆ, ಚೆನ್ನಾಗಿದೆ. ಇದು ಒಂಥರ ಟೀ ಕುಡ್ ಸರ್, ಅದು ಪ್ಯೂರ್ ಟೀ ಕುಡ್. ಇದೇನ್ ಸರ್ ಈ ತರ ಫುಲ್ ನೋಡಿ ಕಾಂಪ್ಯಾಕ್ಟ್, ಅದು 6 ಸೀಟರ್ ಅಂದ್ರೆ ಇದು ಕೂಡ ಸ್ಪೇಸ್ ಸೇವಿಂಗ್. ಹೌದೌದು, ಗೊತ್ತಾಗದೇ ಇಲ್ಲ ನೋಡಿ. ಒಂದು ಟೇಬಲ್ ತರ ಇದೆ ಇದು. ಹೌದು. ಕುತ್ಕೋಬೇಕಾ, ಚೇರ್ ಎಳ್ಕೋತಾ ಇರೋದು, ಕುತ್ಕೋತಾ ಇರೋದು. ಹೌದು ಸರ್. 6 ಸೀಟರ್ 6 ಚೇರ್ ಬರ್ತವೆ. 6 ಚೇರ್ ಬರ್ತದೆ. ಓಪನ್ ಬೇಡವಾ? ಊಟ ಆಯ್ತಾ, ಒಳಗ್ ತಳ್ಳಿ. ಅದ್ರದ್ದೇನ್ ಜಾಗ ಹಿಡಿತೋ ಅದೇ ಜಾಗದಲ್ಲಿ ಚೇರ್ಗಳು ಕೂಡ ಒಳಗೆ ಹೋಗ್ತವೆ. ಇದು ನೋಡಿ ಸರ್, ಪ್ಯೂರ್ ವೈಟ್ ಆನೆಕ್ಸ್. ವೈಟ್ ಆನೆಕ್ಸ್, ಪ್ಯೂರ್ ವೈಟ್ ಆನೆಕ್ಸ್. ಗೇಜ್ ನೋಡ್ರಿ. ಇದು ಸುಮಾರು ಜನ ರಾಜಕೀಯದವರು, ಸುಮಾರು ಸೆಲೆಬ್ರಿಟಿಗಳು, ಒಟ್ಟಿನಲ್ಲೇ ದುಡ್ಡಿರೋರು, ಇನ್ನು ಕೆಲವರು ದೌಲತ್ತಲ್ಲೇ ತೋರಿಸ್ಬೇಕು. ನಾನು ಮನೆಗೆ ಯಾರಾದ್ರೂ ಬಂದ್ರಿ ಅಂತಕ್ಕಂಥವ್ರಿಗೆ ತೋರಿಸಿ. ಚೇರ್ ತೋರಿಸಿ. ತುಂಬಾ ಹೆವಿ ಇದಾವೆ ಸರ್, ನಾರ್ಮಲ್ ಯಾವುದೂ ಇಲ್ಲ. ಪ್ಲಸ್ ಇದನ್ನ ಡೈನಿಂಗ್ 16 ಲೆಗ್ ಅಂತೀವಿ. ಒಂದೊಂದ್ ಕಡೆ 4 ಒಂದು ಲೆಗ್ಗಿಗೆ 4 ಕಾಲ್ಗಳನ್ನ ಕೊಟ್ಟಿದ್ರೆ ಅಂತದ್ದು 4 ಕಾಲ್ ಮುಖಾಂತರ ನಿಂತಿರೋದ್ರಿಂದ 4x4 16 ಲೆಗ್ಗಳಿಂದ ಕೂಡಿರ್ತಕ್ಕಂಥ ಡೈನಿಂಗ್ ಟೇಬಲ್ ಇದು. ಮತ್ತೆ ಗೇಜ್ ನೋಡಿ ಯಾವ ತರ ಇದೆ, ಇದು ಸೈಜು ಗೇಜ್. ಒಬ್ರಲ್ಲ 10 ಜನ ನಿಂತ್ಕೊಂಡ್ರೆ ಏನ್ ಮುರಿಯಲ್ಲ ಗಿರಿಯಲ್ಲ, ಇದು ಏನಾಗಲ್ಲ ಸರ್. ಅಷ್ಟು ಕ್ವಾಲಿಟಿ ಡೈನಿಂಗ್ ಟೇಬಲ್. ಇಲ್ಲಿಗೆ ಮುಗಿಯಲ್ಲ, ಇನ್ನು ಸಾಕಷ್ಟು ಕಲೆಕ್ಷನ್ಸ್ ಇದೆ. ಇಲ್ಲೇನ್ ನೋಡಿದ್ರೆ ಇದೆಲ್ಲದೂ ಕೂಡ ಡೈನಿಂಗ್ ಟೇಬಲ್. ನಿಮಗೆ ಒಂದು ಸುಮ್ಮನೆ ಸ್ಯಾಂಪಲ್ ಅಷ್ಟೇ ಇದು. ಸೊ ಡೈರೆಕ್ಟ್ ಆಗಿ ಬಂದ್ರೆ ಇನ್ನೂ ಚೆನ್ನಾಗಿ ಫೀಲ್ ಮಾಡ್ಬೋದು, ಟಚ್ ಅಂಡ್ ಫೀಲ್ ಮಾಡಿ ನೋಡ್ಬೋದು ನೀವು. ಎಲ್ಲ ವಿಡಿಯೋಗಳೆಲ್ಲ ಹತ್ತಿ ತೋರಿಸಿ ಕ್ವಾಲಿಟಿ ಹಂಗಿರುತ್ತೆ ಅಂತ ಹೇಳ್ತಾ ಇದ್ದೀರಾ. ನಮ್ಮ ವಿಡಿಯೋದಲ್ಲೇ ಸ್ವಲ್ಪ ತೋರಿಸ್ಬಿಡಿ, ಅದನ್ನೇ ಅವಾಯ್ಡ್ ಮಾಡ್ತಾ ಇದ್ದೀರಾ? ಇಲ್ಲ, ತೋರ್ಸೋಣ ಸರ್. ಅವಾಯ್ಡ್ ಮಾಡೋದೇನಕ್ಕೆ ಸರ್? ಕ್ವಾಲಿಟಿ ಇದೆ ಅಂದ್ಮೇಲೆ ಕ್ವಾಲಿಟಿ ಇದೆ, ಅದರಲ್ಲಿ ಅವಾಯ್ಡ್ ಮಾಡೋದೇನಕ್ಕೆ? ಬನ್ನಿ ಅವ್ರೆ, ಬನ್ನಿ. ಎಷ್ಟು ಜನ ಇದಾರೆ? ಎಲ್ಲರೂ ಬನ್ನಿ, ಎಲ್ಲರೂ ಬನ್ನಿ. ಹತ್ತು ಬಿಡೋಣ. ಹತ್ತಿವ್ರಿ, ಹತ್ರಿ, ಎಲ್ಲಾರು ಹತ್ರಿ ನೋಡೋಣ. ಹತ್ರಿ, ಪರವಾಗಿಲ್ಲ, ಹತ್ರಿ. ಸೋಫಾಗೆ ಒಂದೊಂದು ಸೀಟ್ ಮೇಲೆ 2-3 ಜನ. ಹ್ಯಾಂಡಲ್ ಮೇ ಬೀಜ. ಇದು ಬರ್ರಿ, ಇಲ್ಲಿ ಬರ್ರಿ, ನೀವು ಸೀಟ್ ಮೇಲೆ ಬರ್ರಿ. ಜಂಪ್ ಹತ್ರಿ, ಜಂಪ್ ಬೇಕು ನನಗೆ. ಹತ್ರಿ, ಉಸ್ಮೇ ಜಾವ್ ಏಕಾದ್ಮಿ ಉಸ್ಮೇ ಜಾವ್. ಕುಣಿಯೋಣ, ಕುಣಿರಿ, ಜೋರ ಕುಣಿರಿ. ಹೇಳಿದ್ರಿ ಇಲ್ಲ ಅವ್ರಿಗೆ ಕುಣಿಬೇಡ್ರಿ ಅಂತ? ಇಲ್ಲ ಕುಣಿರಿ ಅವರೇ, ಜೋರ ಮುರಿದೋಗ್ಬಿಡುತ್ತಂತ ಮೇಲೆ ಟಚ್ ಮಾಡ್ಬೇಕು, ನೋಡ್ತೀನಿ. ಕುಣಿರ, ಜೋರ, ಇನ್ನೂ ಅಲ್ಲೇನ್ರಿ, ಊಟ ಮಾಡಿ ಬಂದಿದ್ರಿ ಅಲ್ರಿ ಇವಾಗ. ಏನೇನೋ ಆಗಲ್ಲ, ಜೋರಾಗಿ, ಇನ್ನೂ ಜೋರು. ಪಪ್ಪೀಸ್ ಡಮ್ಮಿನಾ ಸರ್? ಏನಿಲ್ಲ, ಹತ್ತಿ ಸರ್. ನೀವತ್ತಿ ನೋಡೋಣ. ಹತ್ತಿ ಸರ್, ಹತ್ತಿ. ಕುಣಿರಿ ಸರ್, ನೋಡೋಣ. ಕುಣಿರಿ, ಜೋರ ಕುಣಿರಿ. ಏನಕ್ಕೆ ಸರ್? ಒಂದೇ ಒಂದು ಸಣ್ಣ ಸೌಂಡು ಬರ್ತಾ ಇಲ್ಲ ಸರ್. ಇನ್ನು ಮುರಿದೋಗೋದಿಲ್ಲ ಸರ್. ಏನಕ್ಕಾಗಿ ಇಷ್ಟು ಹೇಳ್ತಾ ಇದ್ದೀನಿ ಅಂದ್ರೆ ಸರ್, ಇವೆಲ್ಲ ನಮ್ಮ ಫ್ಯಾಕ್ಟ್ರಿಗಳಲ್ಲಿ ಆಗಿರೋ ಸರ್. ಒಂದು ಸಣ್ಣ ಜಾಯಿಂಟ್ ಕುಷನ್ ಸಮೇತ ಹಾಕಲ್ಲ ನಾವು, ಜಾಯಿಂಟ್ ವುಡ್ ಹಾಕಲ್ಲ. ಅದ್ರನಿಂದ ಒರಿಜಿನಲ್ ಐಟಮ್ ಕೊಡ್ತೀನಿ ಸರ್, ನೋ ಡೌಟ್. ಯಾವಾಗ್ಲೂ ಹೇಳ್ತಾ ಇರ್ತಾರೆ ಕನ್ನಡಿಗರ ಅಂಗಡಿ, ಇದು ಕನ್ನಡಿಗ ಮಾರ್ತಾ ಇರ್ತಕ್ಕಂಥ ಅಂಗಡಿ, ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಅಂಗಡಿ. ಅದೇ ಆಪಲ್ ವುಡ್ ಫರ್ನಿಚರ್ ಅಂತೇಳಿ. ಕ್ವಾಲಿಟಿ ಪ್ರಾಡಕ್ಟ್ಸ್, ಕ್ವಾಲಿಟಿ ಡಿಸೈನ್ಸ್, ಓನ್ ಡಿಸೈನ್ಸ್. ಅಲ್ಲ, ಇನ್ನೊಂದು ಹೇಳ್ಬಿಡ್ಲ ಸರ್? ಹೇಳಿ ಸರ್. ಕ್ವಾಲಿಟಿ ಫರ್ನಿಚರ್ ಅಂದ್ರೆ ಆಪಲ್ ವುಡ್ ಫರ್ನಿಚರ್, ಆಪಲ್ ವುಡ್ ಫರ್ನಿಚರ್ ಅಂದ್ರೆ ಕ್ವಾಲಿಟಿ ಫರ್ನಿಚರ್. ಈ ತರ ಹೆಸರು ಮಾಡ್ಬಿಟ್ಟಿದೀವಿ. ಅದ್ರಲ್ಲಿ ಏನ್ ಡೌಟ್ ಇಲ್ಲ ಸರ್. ಹೌದು ಸರ್. ನೀವು ಬಂದಾಗ ನನ್ನ ಎದುರಿ ತೋರಿಸಿ ಸೋಫಾ ತಗಂತ ಇದೀನಿ ಅಂದ್ರೆ ಕುಣಿದು ತೋರಿಸ್ತಾರೆ. ಅಲ್ಲ ಸರ್, ಯಾವ ಸೋಫಾ ಬೇಕಾದ್ರು ನೀವು ಯಾವ್ದಾದ್ರು ತಗೊಳ್ಳಿ, ತೋರಿಸ್ತೀರಾ? ಖಂಡಿತ ಸರ್. ಮಾವ ಅಳಿಯು ಕೊಡಿಸ್ತಾನೋ ಅಥವಾ ಮಗಳಿಗೆ ಕೊಡಿಸ್ತಾನೋ ಮಕ್ಳಿಗೆ ಕೊಡಿಸ್ತಾನೋ, ಒಟ್ಟಿಗೆ ಮಂಚಗಳಂತೆ ಬೇಕೇ ಬೇಕು ಸರ್. ಇದನ್ನು ಕ್ವಾಲಿಟಿನಾ ಸರ್? ಕ್ವಾಲಿಟಿ ಐಟಮ್ ಅಂದ್ಮೇಲೆ ಎಲ್ಲಾ ಕ್ವಾಲಿಟಿನೇ, ಯಾವ್ದ್ರಲ್ಲೂ ಕಾಂಪ್ರಮೈಸ್ ಇಲ್ಲ, ಯಾವ್ದು ಲೋಕಲ್ ಇಲ್ಲ. ಸೊ ಎಷ್ಟು ಕಲೆಕ್ಷನ್ಸ್ ಇದೆ? ಅದೊಂದು ಬೇಕಾದಷ್ಟು ಡಿಸೈನ್ಸ್ ಎಲ್ಲ ಅಂತೂ 1000 ಕೊಡ್ತೀನಿ ಮಂಚದಲ್ಲಿ. 1000 ಡಿಸೈನ್ಸ್ ಪ್ರೈಸಿಂಗ್ ಇಂದ ಸಿಗುತ್ತೆ ಹೇಳ್ತೀನಿ ಸರ್. ಪ್ರೈಸು ಪ್ಲಸ್ ಸೈಜು. ಯಾಕಂತ ಹೇಳಿದ್ರೆ ಪ್ರೈಸು ಪ್ಲಸ್ ಸೈಜ್. ಹೌದು, ಯಾಕಂದ್ರೆ ಒಂದು ಸಿಂಗಲ್ ಕಾಟ್ ಬೇಕಾ, ಅದು ಇದೆ. ಫ್ಯಾಮಿಲಿ ಕಾಟ್ ಬೇಕಾ, 4x6 ಬೇಕಾ, ಕ್ವೀನ್ ಸೈಜ್ ಬೇಕಾ, ಕಿಂಗ್ ಸೈಜ್ ಬೇಕಾ, ಸ್ಟೋರೇಜ್ ಬೇಕಾ, ಹೈಡ್ರಾಲಿಕ್ ಬೇಕಾ, ಹೆಡ್ ಸ್ಟೋರೇಜ್ ಬೇಕಾ, ನಿಮಗೆ ಯಾವ ತರ ಬೇಕಾದ್ರೂ ಕೊಡ್ತೀನಿ ಸರ್. ವುಡ್ಡಲ್ಲೂ ಅಷ್ಟೇ, ನಿಮ್ಗೆ ಏನ್ ಬೇಕು, ಶೀಶಮ್ ವುಡ್ ಅಲ್ಲಿ ಬೇಕಾ, ಟೀಕ್ ವುಡ್ ಅಲ್ಲಿ ಬೇಕಾ, ರೋಸ್ ವುಡ್ ಅಲ್ಲಿ ಬೇಕಾ, ಪ್ಲೈವುಡ್ ಅಲ್ಲಿ ಬೇಕಾ, ಯಾವ ಕಾಟ್ ಬೇಕಾದ್ರೂ ಕೊಡಿಸಿ. ಸುಮ್ನೆ ಹಂಗೆ ತೋರಿಸ್ತಾರೆ ಸರ್, ಸುಮ್ನೆ ಹಂಗೆ ಡಿಸೈನ್ಸ್ ತೋರಿಸ್ತಾರೆ. ಡಿಸೈನ್ಸ್ ಬೇರೆ ತರ. ಸೊ ಎಷ್ಟು ಡಿಸೈನ್ಸ್ ಇದೆ? ಇವಾಗ ಸುಮ್ಮನೆ ಎಕ್ಸಾಂಪಲ್ ಸರ್, ಇದು ಅಂತೇಳಿ ಇವಾಗ ಎಕ್ಸಾಂಪಲ್ ಇದೇ ತೋರಿಸ್ತೀನಿ. ಇದು ಸ್ಟೋರೇಜ್ ಅಂದ್ರೆ ಯಾವ ತರ ಗೊತ್ತಾ ಸರ್? ಈ ಕಡೆ ಬನ್ನಿ, ಈ ಕಡೆ ನೋಡಿ. ಈ ಕಡೆ 2 ಡ್ರಾಯರ್ ಬರ್ತದೆ. ಇದು ಓಪನ್ ಆಗಲ್ಲ, ಡ್ರೆಸ್ಸಿಂಗ್ ಟೇಬಲ್ ಇದೆ. ಈ ಕಡೆ ಅದು ಆ ಕಡೆ ಟಾಪ್ ಲಿಫ್ಟಿಂಗ್ ಇಲ್ಲ, ಟಾಪ್ ಲಿಫ್ಟಿಂಗ್. ಯಾಕಂದ್ರೆ ಕೆಳಗಡೆಯಿಂದ ಏನಕ್ಕ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಒಂದ್ ಸೈಡ್ ಗೋಡೆಗೆ ಹಾಕ್ತಿರಿ ನೀವು, ಅಲ್ಲಿ ಡ್ರಾಯರ್ ಎಳೆಯಕ್ ಆಗಲ್ಲ. ಓಕೆನಾ? ಆ ತರ ಯೂಸ್ ಮಾಡ್ಕೊಂಡಿದೀವಿ. ಸೋಲ್ಡ್ ಅಂತ ಹಾಕಿದ್ರೆ ಸೋಲ್ಡ್ ಆಯ್ತು. ಹೌದು, ಸೋಲ್ಡ್ ಆಗಿದೆ. ಇದು ನೋಡಿ, ಇದು ಸ್ಟೋರೇಜ್ ಇದೆಯಲ್ಲ, ಇದ್ರೊಳಗಡೆನೂ ಸ್ಟೋರೇಜ್ ಬರ್ತದೆ. ಆ ತರ ನಿಮ್ಗೆ ಡಿಸೈನ್ಸ್ ಬೇಕಾದಷ್ಟು ಇದೆ ಸರ್. ಡಿಸೈನ್ಸು, ಸೈಜು ಸರ್. ಕಾಟೆ ಅಲ್ಲ, ಮ್ಯಾಟ್ರಸ್ ಆಗಿರ್ಬೋದು, ಬ್ರಾಂಡೆಡ್ ಮ್ಯಾಟ್ರಸ್ ಒಂದೇ ಅಂತಲ್ಲ. ನಮ್ಮ ಹತ್ರ ಪೆಪ್ಸ್ ಬೇಕಾ ಪೆಪ್ಸ್ ಕೊಡ್ತೀವಿ, ಸಿರಸ್ ಬೇಕಾ ಸಿರಸ್ ಕೊಡ್ತೀವಿ, ಕೊಡ್ತೀವಿ, ರೆಸ್ಟೋಲೆಕ್ಸ್ ಕೊಡ್ತೀವಿ.
ತುಂಬಾ ಆಪ್ಷನ್ ಸೈಜ್ ಇಟ್ಟಿದ್ದೀವಿ ಹೇಳಿದ್ರೆ ಪ್ರೈಸ್ ಎಲ್ಲಿಂದ ಸರ್? ಅದೇ ಹೇಳ್ತಾರ ಸರ್, ತುಂಬಾ ಕಲೆಕ್ಷನ್ಸ್ಗಂತೂ ತುಂಬಾ ಇಟ್ಟಿದೀವಿ ಸರ್. ಕಲೆಕ್ಷನ್ಸ್ ಮಾತ್ರ ಕಡಿಮೆನೇ ಇಲ್ಲ. ಸ್ಟಾರ್ಟಿಂಗ್ ಒಂದು 30,000 ಇರ್ಬೋದಾ? ಇಲ್ಲ ಸರ್, 15,000 ಸ್ಟಾರ್ಟಿಂಗ್ ಇದೆ. 15,000 ರೂಪಾಯಿಂದ ಮಂಚ ಸಿಗ್ತಾ ಇದೆ. ಇದೇ ಡಿಸೈನ್ಸ್ ಸಿಗ್ತಾವೆ. ಹೌದು ಸರ್, ಅದು ಡಬಲ್ ಕಾಟು, ಸಿಂಗಲ್ ಅಲ್ಲ, ಡಬಲ್ ಕಾಟ್ 15,000 ಕೊಡ್ತೀನಿ. ಸೂಪರ್ ಸೂಪರ್ ಸೂಪರ್. ಕಾಟು ಮಂಚ ಬೇಕಂದ್ರೆ ಸಾಕಷ್ಟು ಕಲೆಕ್ಷನ್ ಇದೆ. ಸ್ಟಾರ್ಟಿಂಗು ಈ ಡಿಸೈನ್ಗಳಿಗೆ 30,000 ಬೇಡ, 40,000 ಬೇಡ, 15,000 ರೂಪಾಯಿಂದಾನೇ ಶುರು. ಸರ್ ನೀರ್ ಹಾಕ್ತಾ ಇದೀರಾ? ಏನಕ್ಕೆ ಅಂತ ಹೇಳಿದ್ರೆ ಸರ್, ವಾಟರ್ ಅಬ್ಸರ್ವೇಷನ್ ಅದು ಏನು ಆಗಲ್ಲ, ಏನು ಆಗೋದೇ ಇಲ್ಲ ಸರ್. ಆಗ್ಬಿಟ್ಟು ಸುಮ್ಮನೆ ಒರೆಸ್ಬಿಟ್ರೆ ಸಾಕು. ಇಲ್ಲಿ ನೋಡಿ, ನೀರು ಇದೆಯಾ ಇವಾಗ? ನೀರ್ ಮೇಲೆ ಇತ್ತು, ಬಟ್ ನೋಡಿ ನೀರು ಒಳಗಡೆ ಹೋಗಲ್ಲ ಸರ್. ವಾಟರ್ ರೆಸಿಸ್ಟೆಂಟ್, ವಾಟರ್ ರೆಸಿಸ್ಟೆಂಟ್ ಇದು. ವಾಟರ್ ಅಬ್ಸರ್ವೇಷನ್ ಆಗ್ತದೆ. ಫೀಚರ್ಸ್ ಇದೆ ಸರ್. ಅಂದ್ರೆ ಇವಾಗ ಏನೋ ಗಲೀಜ್ ಆಗ್ಬಿಡುತ್ತೆ. ಎಕ್ಸಾಂಪಲ್, ಇವಾಗ ಇದ್ರ ಪೆನ್ನಲ್ ಗೀಚೆ ಬೇಡ, ಕಸ್ಟಮರ್ ಸೇಲ್ ಆಗ್ಬಿಟ್ಟಿದೆ. ಇದೆ, ಒಂದ್ ನಿಮಿಷ, ಇದ್ರ ಕಲರ್ಸ್ ಆಪ್ಷನ್ ಇದೆ. ಇದೇ ಮೆಟೀರಿಯಲ್, ಇದೇ ಮೆಟೀರಿಯಲ್, ಕಲರ್ಸ್ ಆಪ್ಷನ್ ಇದೆ. ಓಕೆ, ನೀವು ಯಾವ್ದ್ರಲ್ಲಿ ಬರೀಬೇಕು? ಬರೀ ಇಷ್ಟರಲ್ಲಿ ಬರ್ದ್ರಾ? ನಿಮ್ಮ ಹೆಸರು ಬರೀರಿ, ಬರ್ದ್ರಾ? ಜಸ್ಟ್ ಕೈಯಲ್ಲೇ ಒರೆಸಿ, ಬೇಡ ಬಟ್ಟೆನಲ್ಲೂ ಒರೆಸ್ಬೋದು, ಬೇಡ ಕೈಯಲ್ಲೇ ಒರೆಸಿ. ಅಲ್ಲಿ ನೋಡಿ, ಬಟ್ಟೆ ಎಲ್ಲ ಕೊರ್ಸಿದ್ರೆ ಇನ್ನೂ ನೀಟಾಗಿ ಹೋಗುತ್ತೆ, ಹೊರಟೋದು ಸರ್. ಸೂಪರ್ ಮೆಟೀರಿಯಲ್. ಅಂತ ಮೆಟೀರಿಯಲ್ ಸೋಫಾ ಅಂದ್ರೆ ಏನೇ ಮನೆಯಲ್ಲಿ ಗಲೀಜ್ ಆಗ್ಬಿಡ್ತು, ಮನೆಯಲ್ಲಿ ಮಕ್ಕಳು ಊಟ ಮಾಡ್ತಾ ಇದಾರೆ, ಹೌದು, ಏನೇ ಇದ್ರು ಕ್ಲೀನ್ ಮೇಂಟೆನೆನ್ಸ್ ತುಂಬಾ ಈಸಿ ಅಷ್ಟೇ. ಮೇಂಟೆನೆನ್ಸ್ ತುಂಬಾ ಈಸಿ, ಒಂದೇ ಸಿಂಪಲ್ ಆನ್ಸರ್. ಸೊ ನೋಡಿದ್ರಲ್ಲ, ಸಾಕಷ್ಟು ಕಲೆಕ್ಷನ್ಗಳಿದೆ. ನಿಮಗೆ ಸೋಫಾ ಬೇಕಂದ್ರೂ ಬರ್ಬೋದು, ವಾರ್ಡ್ರೋಬ್ ಬೇಕಂದ್ರೂ ಬರ್ಬೋದು, ಡೈನಿಂಗ್ ಟೇಬಲ್ ಬೇಕಂದ್ರೂ ಬರ್ಬೋದು, ಶೂ ರ್ಯಾಕ್ ಬೇಕಂದ್ರೂ ಬರ್ಬೋದು, ಪೂಜಾ ಮಂದಿರಗಳು, ಇನ್ನು ಸಾಕಷ್ಟು ಐಟಮ್ಗಳಿದೆ ಇವ್ರದ್ದು. ಬಾಣಸ್ವಾಡಿಲಿ 3 ಅಂಗಡಿಗಳಿದ್ದಾವೆ, 3 ಸ್ಟೋರು ಮೇನ್ ರೋಡಿಗೆ ಇದ್ದಾವೆ, ಮತ್ತು ಸರ್ಜಾಪುರ್ ಮೇನ್ ರೋಡಲ್ಲೂ ಅಲ್ಲೂ ಕೂಡ ಸ್ಟೋರ್ ಇದೆ. ಸೊ ನಿಮ್ಗೇನಾದರೂ ನೋ ಕಾಸ್ಟ್ EMI ಬಜಾಜ್ ಕಾರ್ಡಲ್ಲಿ ಏನಾದರೂ ಬೇಕಂದರೆ ಅದನ್ನು ಕೂಡ EMI ಹಾಕಿ ಕೊಡ್ತಾರೆ. ಸೊ ಮೆಟೀರಿಯಲ್ಲು, ಡಿಸೈನ್ಸು, ಕಲರ್ಸು ಎಲ್ಲ ನೋಡಿದ್ದೀರಾ. ಇನ್ನು ಸಾಕಷ್ಟು ಡಿಸೈನ್ಸ್ಗಳಿದೆ, ನಮ್ಮ ವಿಡಿಯೋದಲ್ಲಿ ಇನ್ನೂ ಕ್ಲಿಯರಾಗಿ ತೋರಿಸಿಲ್ಲ. ಇನ್ನೂ ಡೀಟೇಲಾಗಿ ನೋಡಬೇಕು, ಟಚ್ ಆ್ಯಂಡ್ ಫೀಲ್ ಮಾಡಬೇಕು ಅಂದರೆ ಡೈರೆಕ್ಟಾಗಿ ಬನ್ನಿ ಆ್ಯಪಲ್ ವುಡ್ ಫರ್ನಿಚರ್. ಆಲ್ರೆಡಿ ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡಿದ್ದೀನಿ. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಸ್ಟೋರ್ ಲೊಕೇಶನ್ನು, ಅದ್ರ ಬಗ್ಗೆ ಡೀಟೇಲ್ಸು ಪ್ರತಿಯೊಂದು ಸೆಂಡ್ ಮಾಡ್ತಾರೆ. ನಿಮಗೆ ಈ ಕಲರ್ ತೋರಿಸ್ಬೇಕು, ಅದು ಫೋಟೋ ಕಳಿಸಿ, ಈ ಫೋಟೋ ಕಳಿಸಿ ಅಂದರೆ ಅವ್ರು ಕಳಿಸಲ್ಲ. ಬಿಕಾಸ್ ತುಂಬ ಕಾಲ್ಸ್ ಫ್ಲೋ ಜಾಸ್ತಿ ಇರೋದ್ರಿಂದ ಎಲ್ರಿಗೂ ಆನ್ಸರ್ ಮಾಡೋಕ್ಕಾಗಲ್ಲ. ಸೊ ಡೈರೆಕ್ಟಾಗಿ ಬಂದು ಟಚ್ ಆ್ಯಂಡ್ ಫೀಲ್ ಮಾಡಿ ತಗೋಬೇಕು. ಬೆಂಗಳೂರಲ್ಲಿ ಯಾರ್ಯಾರು ಇದ್ದೀರೋ ಪ್ರತಿಯೊಬ್ಬರಿಗೂ ಕೂಡ ಫ್ರೀ ಆಫ್ ಕಾಸ್ಟಲ್ಲಿ ಡೆಲಿವರಿ ಕೂಡ ಲಭ್ಯ ಇದೆ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.